ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಜಯತ್ಯಜೋ ಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯಕಾಂತಿ ಪ್ರತತಃ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶಚಂದ್ರಮಾಃ. ವಂದೇ ವಂದ್ಯಂ ವಿಧಿ ಶಿವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯಂ ನೋ ವಿದದಧಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿ ದುಹಿತುಃ ದೇವತಾಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಮಹಾವ್ಯಾಕರಣಾಂಬೋಧಿಮಂತಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ. ಮುಖ್ಯಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾವೀರಸುವರ್ಣಾನಾಂ ನಿಕಷಾಶ್ಮಾಯಿತಂ ಬಭೋ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾತ್ಸನ್ಮನೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ಸತ್ಯಧೀರಕರಾಬ್ಜೋತ್ತಃ ಜ್ಞಾನವೈರಾಗ್ಯಸಾಗರಃ ಸತ್ಯಜ್ಞಾನಾಖ್ಯತರಣಿಃ ಸ್ವಾಂತಧ್ವಾಂತಂ ನಿಕೃಂತತು. ಆರೂಢಃ ಸಹಸಾ ಯತೀಂದ್ರಪದವೀಂ ಗತ್ವಾ ಚ ವಾರಾಣಸೀಂ ತತ್ರತ್ಯಾನ್ ಕುಮತಪ್ರಚಾರನಿರತಾನ್ ಅದ್ವೈತದಿಗ್ಧಂತಿನಃ. ಪ್ರೌಢಾರ್ಥೈರ್ವಚನೈಃ ಸುಯುಕ್ತಿಖಚಿತೈಃ ಸಂಭೀಷಯನ್ಮೋದಯನ್ ಸತ್ಯಧ್ಯಾನಸುಕೇಸರಿ ವಿಜಯತೆ ಪಾದಾಶ್ರಿತಶ್ರೀಪತೇಃ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದೃಷ್ಟಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಇವತ್ತು ಇಲ್ಲಿ ವಿರಾಜಮಾನರಾಗಿರುವಂತಹ ಸತ್ಯಜ್ಞಾನ ತೀರ್ಥರ ಶಿಷ್ಯರಾಗಿರುವಂತಹ ಮಹಾನುಭಾವರಾದಂತಹ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ ಪಂಢರಾಪುರದಲ್ಲಿ ಸತ್ಯಧ್ಯಾನ ತೀರ್ಥರ ಬೃಂದಾವನ ಮೂಲ ಬೃಂದಾವನ ಅಂತ ನೋದಿದೆ. ಅಲ್ಲಿ ಸ್ವಾಮಿಗಳು ತಾವು ವಿಶೇಷವಾಗಿ ಅಲ್ಲಿ ಆರಾಧನೆಯನ್ನು ನಡೆಸುತ್ತಾ ಇದ್ದಾರೆ. ಅವರು ಆಶ್ರಮವನ್ನು ಸ್ವೀಕಾರ ಮಾಡಿದ ಕೂಡಲೇ ಮೊದಲಿಗೇನೆ ಸಿದ್ಧಾಂತದ ಪ್ರಚಾರವನ್ನು ಮಾಡಬೇಕು, ವಾದಿಗಳ ದಿಗ್ವಿಜಯವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಕಾಶಿಪಟ್ಟಣಕ್ಕೆ ಹೋಗುತ್ತಾರೆ. ಅವತ್ತು ಸರಿಯಾಗಿ ನಮಗೆ ಸುಂದರಕಾಂಡದ ಕಥೆ ಅನ್ನೋದು ಪ್ರಾರಂಭವಾಗಬೇಕಾಗಿದೆ. ಸುಂದರಕಾಂಡದ ಕಥೆ ಅಂತಂದರೆ ಹನುಮಂತ ದೇವರು
ಯಾರಿಂದಲೂ ಕೂಡ ದಾಟಲು ಸಾಧ್ಯವಾಗದೇ ಇರುವಂತಹ ಸಮುದ್ರವನ್ನು ದಾಟಿ ಅಲ್ಲಿ ಅನೇಕ ರಾಕ್ಷಸರು ಅಶೀತಿ ಕೋಟಿ ಯೂಥವಂ ಪುರಸ್ಸರಾಷ್ಟಕಾಯುತಂ ಅಂತಹ 80,80,000 ರಾಕ್ಷಸರು ಬಂದರೆ ಅವರೆಲ್ಲರನ್ನೂ ಕೂಡ ಹನುಮಂತ ದೇವರೊಬ್ಬರೇ ಸಂಹಾರ ಮಾಡಿಬಿಡುತ್ತಾರೆ, ಅವರನ್ನೆಲ್ಲರನ್ನೂ ಕೂಡ ನಿಗ್ರಹ ಮಾಡುತ್ತಾರೆ. ಹಾಗೆ ಸತ್ಯಧ್ಯಾನ ತೀರ್ಥರು ಕೂಡ ಹನುಮಂತ ದೇವರ ವಾಯುದೇವರ ವಿಶೇಷವಾದಂತಹ ಕೃಪೆಗೆ ಪಾತ್ರರಾದಂತಹ ಸತ್ಯಧ್ಯಾನ ತೀರ್ಥರು ಕಾಶಿಗೆ ಹೋಗಿ ಅಲ್ಲಿ ಅನೇಕ ಅದ್ವೈತ ಪಂಡಿತರು ದಿಗ್ಗಜರಾದಂತಹ ಪಂಡಿತರೆಲ್ಲ ಇರುತ್ತಾರೆ. ಅವರ ಜೊತೆಗೆ ವಾದ ಹಾಕಿ ಅವರನ್ನೆಲ್ಲರನ್ನೂ ಕೂಡ ಸೋಲಿಸಿಬಿಡುತ್ತಾರೆ. ಅವರನ್ನೆಲ್ಲರನ್ನೂ ಕೂಡ ವಾದದಲ್ಲಿ ಮೂಕರನ್ನಾಗಿ ಮಾಡಿಬಿಡುತ್ತಾರೆ. ಯಾವ ಪರಿಯಲ್ಲಿ ಸೋಲಿಸಿಬಿಡುತ್ತಾರೆ ಅಂತಂದರೆ, ಮತ್ತೊಮ್ಮೆ ಸತ್ಯಧ್ಯಾನ ತೀರ್ಥರ ಜೊತೆಗೆ ವಾದ ಅಂತಂದರೆ ಅವರೆಲ್ಲರೂ ಕೂಡ ಹೆದರಿರಬೇಕು. ಅಂತಹ ರೀತಿಯಲ್ಲಿ ಆ ಪರಿಯಲ್ಲಿ ಅವರನ್ನೆಲ್ಲರನ್ನೂ ಕೂಡ ಪರಾಭವಗೊಳಿಸಿದಂತಹ ಸತ್ಯಧ್ಯಾನ ತೀರ್ಥರ ಆರಾಧನಾ ಮಹೋತ್ಸವ. ಅಂತಹ ಆರಾಧನೆಯ ಸಂದರ್ಭದಲ್ಲಿ ಅಂತಹ ಮಹಾಗುರುಗಳನ್ನು ಸ್ಮರಣೆ ಮಾಡುತ್ತಾ ನಾವು ರಾಮಾಯಣದ ಪ್ರವಚನವನ್ನು ಪ್ರಾರಂಭವನ್ನು ಮಾಡೋಣ. ಎಲ್ಲ ಕಪಿಗಳು ಕೂಡ ನಮಗೆ ಸಮುದ್ರವನ್ನು ದಾಟಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳಿದಾಗ ಆಗ ಹನುಮಂತ ದೇವರಿಗೆ ಜಾಂಬವಂತ ತಾನು ಪ್ರಾರ್ಥನೆಯನ್ನು ಮಾಡುತ್ತಾನೆ. ಹಾಗೆಯೇ ಎಲ್ಲ ಕಪಿಗಳು ಕೂಡ ಹನುಮಂತ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿದಾಗ ಹನುಮಂತ ದೇವರು ತಾವು ಹಾರೋದಕ್ಕೆ ಅಂತ ಸಿದ್ಧರಾಗುತ್ತಾರೆ. ಇನ್ನು ಸುಂದರವಾದಂತಹ ಸುಂದರಕಾಂಡದ ಕಥೆ ಅನ್ನೋದು ಪ್ರಾರಂಭವಾಗುವುದಿದೆ. ಸುಂದರಕಾಂಡದಲ್ಲಿ ಸುಂದರನಾದಂತಹ ರಾಮನ ಮಹಿಮೆಯನ್ನು ಹೇಳುತ್ತಾರೆ. ಯಾಕಂದರೆ ಭಗವದ್ಭಕ್ತರ ಮಹಿಮೆ ಅಂತಂದರೆ ಅದು ಭಗವಂತನ ಮಹಿಮೆಯೇ. ಹಾಗಾಗಿ ಹನುಮಂತ ದೇವರ ಮಹಿಮೆಯನ್ನು ತಿಳಿಸಿಕೊಡುವುದು ಅಂತಂದರೆ ಅದು ರಾಮಚಂದ್ರ ದೇವರ ಮಹಿಮೆಯೇ. ಇನ್ನು ಸುಂದರಿಯಾದಂತಹ ಸೀತೆಯ ಅನ್ವೇಷಣದ ಬಗ್ಗೆ ಈ ಸುಂದರಕಾಂಡದಲ್ಲಿ ಹೇಳುತ್ತಾರೆ. ಅದರ ಜೊತೆಗೆ ಸುಂದರವಾದಂತಹ ಕತೆ ಹನುಮಂತ ದೇವರ ಆ ದಿಗ್ವಿಜಯ ಅಂತ ಅನ್ನೋದು ಹೇಗೆ ಎಷ್ಟು ಸುಂದರವಾದದ್ದು ಅಂತ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದ್ದೆ. ಅಂತಹ ಸುಂದರವಾದಂತಹ ಕಥೆಯನ್ನು ನಮಗೆ ತಿಳಿಸಿಕೊಡುತ್ತಾರೆ. ಹೀಗೆ ಸುಂದರಕಾಂಡದಲ್ಲಿ ಪ್ರತಿಯೊಂದು ಭಾಗವೂ ಕೂಡ ಅತ್ಯಂತ ಸುಂದರವಾಗಿದೆ. ಸುಂದರೇ ಕಿಮ್ನ ಸುಂದರಂ, ಪ್ರತಿಯೊಂದು ಕೂಡ ಸುಂದರಕಾಂಡದಲ್ಲಿ ಅತ್ಯಂತ ಸುಂದರವಾಗಿದೆ. ಅಂತಹ ಸುಂದರಕಾಂಡದ ಕಥೆ ಅನ್ನೋದು ಪ್ರಾರಂಭವಾಗುವುದಿದೆ. ಸತ್ಯಧರ್ಮತೀರ್ಥರು ಇಡೀ ಸುಂದರಕಾಂಡವನ್ನು ಒಂದೇ ಶ್ಲೋಕದಲ್ಲಿ ತಿಳಿಸಿಕೊಡುತ್ತಾರೆ. ಚತುರ್ಥಜಃ ಪಂಚಮಗಃ ದೃಷ್ಟ್ವಾತು ಪ್ರಥಮಾತ್ಮಜ ತೃತೀಯಂ ತತ್ರ ನಿಕ್ಷಿಪ್ಯ ದ್ವಿತೀಯಂ ಅತರತ್ ಪುನಃ ಎಂಬುದಾಗಿ. ಏನು ಸುಂದರಕಾಂಡದ ಕಥೆ ಅಂತಂದರೆ, ಚತುರ್ಥಜಃ ಪಂಚಮಗಃ, 4ನೇದವರಿಂದಾಗಿ ಹುಟ್ಟಿದವರು 5ನೇ ಮಾರ್ಗದಿಂದಾಗಿ ಹೋಗಿ ತೃತೀಯಂ ತತ್ರ ದೃಷ್ಟ್ವಾತು ಪ್ರಥಮಾತ್ಮಜ, ಮೊದಲನೇದವರ ಮಗಳನ್ನು ಅಲ್ಲಿಗೆ ನೋಡಿ ಮತ್ತು ತೃತೀಯಂ ತತ್ರ ನಿಕ್ಷಿಪ್ಯ, 3ನೇದನ್ನಲ್ಲಿಟ್ಟು ಮತ್ತೆ 2ನೇದನ್ನು ದಾಟಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಏನು ಅಂತ ಅರ್ಥನೇ ಆಗೋದಿಲ್ಲ. ಅದಕ್ಕೆ ನಾವು ತಿಳಿಯಬೇಕಾದದ್ದೇನು ಅಂತಂದರೆ, ಎಷ್ಟು ಭೂತಗಳಿವೆ? ಪಂಚಭೂತಗಳಿವೆ. ಹಾಗಾಗಿ ಚತುರ್ಥಜಃ 4ನೇ ಭೂತದಿಂದಾಗಿ ಹುಟ್ಟಿದವರು ಅಂತಂದರೆ ಯಾವುದು? ವಾಯುದೇವರು. ಪೃಥ್ವಿ ಅಪ ತೇಜ ವಾಯು. ಹಾಗಾಗಿ 4ನೇ ಭೂತ ಅಂತಂದರೆ ವಾಯು. ಚತುರ್ಥ ಜಹ 4ನೇ ಭೂತವಾದಂತಹ ವಾಯುವಿನಿಂದಾಗಿ ಹುಟ್ಟಿದವರು ಅಂದರೆ ವಾಯುದೇವರಿಂದಾಗಿ ಹುಟ್ಟಿದಂತಹ ಹನುಮಂತ ದೇವರು ಅವರೇನು ಮಾಡಿದರು? ಪಂಚಮಗಃ 5ನೇ ಮಾರ್ಗದಿಂದಾಗಿ ಅಂದರೆ 5ನೇ ಭೂತವಾದದ್ದು ಯಾವುದು? ಆಕಾಶ ಮಾರ್ಗದಿಂದಾಗಿ ಲಂಕೆಗೆ ಹೋಗಿ ಅಲ್ಲೇನು ಮಾಡಿದರು? ದೃಷ್ಟ್ವಾತು ಪ್ರಥಮಾತ್ಮಜ, ಮೊದಲನೇದವಳ ಮಗಳು ಅಂತಂದರೆ ಮೊದಲನೇ ಭೂತ ಯಾವುದು? ಪೃಥ್ವಿಯ ಮಗಳಾದಂತಹ ಭೂಮಿಯಿಂದಾಗಿ ಉದ್ಭವಿಸಿದಂತಹ ಸೀತೆಯನ್ನು ನೋಡಿ ಸೀತೆಯ ದರ್ಶನವನ್ನು ಪಡೆದು ತೃತೀಯಂ ತತ್ರ ನಿಕ್ಷಿಪ್ಯ, ಅಲ್ಲಿ 3ನೇದನ್ನಿಟ್ಟರು ಅಂತಂದರೆ ಯಾವುದು? ಬೆಂಕಿಯನ್ನಲ್ಲಿಟ್ಟರು. ಬೆಂಕಿಯಿಂದಾಗಿ ಇಡೀ ಲಂಕಾಪಟ್ಟಣವನ್ನು ಸುಟ್ಟು ಮತ್ತೆ ದ್ವಿತೀಯಂ ಅತರತ್ ಪುನಃ 2ನೇದನ್ನು ಅಂತಂದರೆ ಜಲತತ್ವವನ್ನು ಮತ್ತೆ ಸಮುದ್ರವನ್ನು ಉಲ್ಲಂಘಿಸಿ ಮತ್ತೆ ಈ ಕಡೆಗೆ ಬಂದಿದ್ದಾರೆ ಎಂಬುದಾಗಿ ಸುಂದರವಾಗಿ ಅದನ್ನು ವರ್ಣಿಸುತ್ತಾರೆ. ಅಂತಹ ಸುಂದರಕಾಂಡವನ್ನು ನಮಗೆ ಸಂಕ್ಷೇಪದಲ್ಲಿ ಒಂದೇ ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮೊದಲಿಗೆ ಹನುಮಂತ ದೇವರು ಆ ಸಮುದ್ರವನ್ನು ಉಲ್ಲಂಘನವನ್ನು ಮಾಡಬೇಕು ಅಂತ ಹೇಳಿದಾಗ ದೊಡ್ಡ ರೂಪವನ್ನು ಸ್ವೀಕಾರ ಮಾಡುತ್ತಾರೆ. ದೊಡ್ಡ ರೂಪವನ್ನು ಸ್ವೀಕಾರ ಮಾಡಿ ತಾವು ಆಲೋಚನೆಯನ್ನು ಮಾಡುತ್ತಾರೆ. ನಾನೇನಾದರೂ ಭೂಮಿಯಿಂದ ಮೇಲೇನೇ ಹಾರಿದರೆ ಆಗ ಭೂಮಿ ಅದು ರಂಧ್ರವಾಗುತ್ತದೆ, ಸ್ಫೋಟವಾಗುತ್ತದೆ. ಯಾಕೆಂದರೆ ಭೂಮಿಯನ್ನು ಒತ್ತಿ ಹಾರಬೇಕಾಗುತ್ತದೆ. ಹಾಗಾಗಿ ಭೂಮಿಯನ್ನು ಒತ್ತಿ ಹಾರಿದರೆ ಆಗ ಭೂಮಿಯಲ್ಲೆಲ್ಲ ರಂಧ್ರವಾಗಿ ಬಿಡುತ್ತದೆ. ಹಾಗಾಗಿ ಭೂಮಿಯ ಮೇಲಿನಿಂದಾಗಿ ಹಾರೋದು ಬೇಡ, ಯಾವುದಾದ್ರೂ ಎತ್ತರ ಪ್ರದೇಶ ಪರ್ವತದ ಮೇಲಿಂದಾಗಿ ಹಾರೋಣ ಎಂಬುದಾಗಿ ಅಲ್ಲಿ ಮಹೇಂದ್ರ ಪರ್ವತವನ್ನು ಏರಿದ್ದಾರೆ. ಆ ಮಹೇಂದ್ರ ಪರ್ವತದಿಂದಾಗಿ ಹಾರೋದಕ್ಕೆ ಅಂತ ಸಿದ್ಧರಾಗಿದ್ದಾರೆ. ತಮ್ಮ ಯೋಗ ಸಾಮರ್ಥ್ಯದಿಂದಲೇ ದೊಡ್ಡ ಆಕಾರವನ್ನು, ದೊಡ್ಡ ದೇಹವನ್ನು ಪಡೆದಿದ್ದಾರೆ. ಸಣ್ಣ ದೇಹದಿಂದಲೂ ಕೂಡ ಅವರಿಗೆ ಹಾರುವಂತಹ ಸಾಮರ್ಥ್ಯ ಇದ್ದಿದ್ದೆ.
ಹಾಗಿದ್ರೂ ಕೂಡ ಆ ಯೋಗ ಸಾಮರ್ಥ್ಯವನ್ನು ತೋರಿಸುವುದಕ್ಕಾಗಿ ದೊಡ್ಡ ಆಕಾರವನ್ನು, ದೊಡ್ಡ ಕೆಲಸವನ್ನು ಮಾಡಬೇಕು ಅಂದರೆ ದೊಡ್ಡ ಆಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಮೊದಲಿಗೆ ತಾವು ಮಾಡೋದೇನು ಅಂತಂದರೆ ಮೊದಲಿಗೆ ಭಗವಂತನಿಗೆ ನಮಸ್ಕಾರವನ್ನು ಮಾಡುತ್ತಾರೆ. ನನ್ನ ಈ ಸಾಮರ್ಥ್ಯವಲ್ಲ, ನನ್ನ ಸಾಮರ್ಥ್ಯದಿಂದಾಗಿ ನಾನು ಯಾವುದನ್ನು ಕೂಡ ಮಾಡೋದಿಲ್ಲ, ಅದು ಭಗವಂತನ ಅನುಗ್ರಹವಿರಬೇಕು. ಭಗವಂತನ ಅನುಗ್ರಹವಿದ್ದು ಭಗವಂತನ ಪ್ರೇರಣೆ ಇದ್ದರೆ ಮಾತ್ರ ನಾನು ಈ ಕಾರ್ಯವನ್ನು ಮಾಡಲು ಸಾಧ್ಯ ಅನ್ನೋದನ್ನು ತೋರಿಸಿಕೊಡುತ್ತಾ ಹನುಮಂತ ದೇವರು ಮೊದಲಿಗೆ ರಾಮಚಂದ್ರ ದೇವರ ನಮಸ್ಕಾರವನ್ನು ಮಾಡುತ್ತಾರೆ. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾಲಿಲಂಗೈಶುರರ್ಣವಮುತ್ಪಪಾತ ನಿಷ್ಪಿಡ್ಯತಂ ಗಿರಿವರಂ ಪವನಸ್ಯ ಸೂನುಹು. ನಾನು ಸಮುದ್ರವನ್ನು ದಾಟುವುದಕ್ಕೆ ಅಂತ ಹೊರಟಿದ್ದೇನೆ. ಹಾಗಾಗಿ ಆ ಸಮುದ್ರವನ್ನು ದಾಟುವಂತಹ ಸಾಮರ್ಥ್ಯ ಬೇಕು ನನಗೆ ಅಂತಂದರೆ ಸಮುದ್ರದಂತೆ ಯಾರಿದ್ದಾರೋ ಅವರ ಸ್ತೋತ್ರವನ್ನು ಮಾಡಬೇಕು. ಭಗವಂತ ತಾನು ಸಮುದ್ರದಂತೆ ಇದ್ದಾನೆ. ಬಲವೀರ್ಯ ಮಹಾರ್ಣವಾಯ, ತನ್ನ ಬಲ ಪರಾಕ್ರಮ ಅದರಿಂದಾಗಿ ಪರಮಾತ್ಮ ತಾನು ಅನಂತವಾದಂತಹ ಸಮುದ್ರದಂತೆ ಇದ್ದಾನೆ. ಹಾಗಾಗಿ ಅಂತಹ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ ನಾನು ಇನ್ನು ಹಾರೋದನ್ನು ಪ್ರಾರಂಭ ಮಾಡುತ್ತೇನೆ ಎಂಬುದಾಗಿ ಹನುಮಂತ ದೇವರು ತಾವು ನಿಷ್ಪೀಡ್ಯತಂ, ಏನು ಪರ್ವತದ ಮೇಲೆ ನಿಂತಿದ್ರೋ ಆ ಪರ್ವತವನ್ನು ಒತ್ತಿ ಹಾರುತ್ತಾ ಇದ್ದಾರೆ. ಎತ್ತರಕ್ಕೆ ಹಾರಬೇಕು ಅಂತಂದರೆ ನಾವು ಎಲ್ಲಿ ನಿಂತಿರುತ್ತೀವೋ ಅಲ್ಲಿ ಸ್ವಲ್ಪ ಪ್ರೆಷರ್ ಹಾಕಿ ಆಗ ಹಾರಿದಾಗ ದೂರಕ್ಕೆ ಹಾರಬಹುದು. ಹಾಗೆ ಆ ಮಹೇಂದ್ರ ಪರ್ವತವನ್ನು ಒತ್ತಿ ತಾವು ಹಾರುತ್ತಾ ಇದ್ದಾರೆ. ಆ ಮಹೇಂದ್ರ ಪರ್ವತ ಅನ್ನೋದು ಪೂರ್ಣವಾಗಿ ಭೂಮಿಯಲ್ಲಿ ಹೊರಟು ಬಿಟ್ಟಿದೆ. ಆಗ ಆ ಹನುಮಂತ ದೇವರು ಎಷ್ಟು ವೇಗವಾಗಿ ಹೋಗುತ್ತಾ ಇದ್ದಾರೆ ಅಂತಂದರೆ ಅವರ ವೇಗದಿಂದಾಗಿ ಸಮುದ್ರದ ಮೇಲೆ ಹಾರುತ್ತಾ ಇದ್ದರೆ ಆ ಸಮುದ್ರದ ನೀರೆಲ್ಲವೂ ಕೂಡ ವಾಯುದೇವರ ಹಿಂದೇನೇ ಬರುತ್ತಾ ಇದೆ. ಈಗ ಸುನಾಮಿ ಬಂದರೆ ಹೇಗಿರಬೇಕೋ ಹಾಗೆ ವಾಯುದೇವರು ಮುಂದಕ್ಕೆ ಹೋಗುತ್ತಾ ಇದ್ದರೆ ಹಿಂದೆ ಆ ಸಮುದ್ರದ ಜಲವೆಲ್ಲವೂ ಕೂಡ ಆ ವಾಯುದೇವರನ್ನು ಹಿಂಬಾಲಿಸಿ ಬರುತ್ತಾ ಇದೆ. ಆ ವೇಗದಿಂದಾಗಿ ಆ ಜಲವೂ ಕೂಡ ಹಾಗೆಯೇ ಬರುತ್ತಾ ಇದೆ. ಮತ್ತು ಏನು ಪರ್ವತದ ಮೇಲೆಯಿಂದಾಗಿ ಹಾರುತ್ತಾ ಇದ್ರಲ್ಲ, ಆ ಪರ್ವತದಲ್ಲಿರುವಂತಹ ವೃಕ್ಷಗಳು ಕೂಡ ಹನುಮಂತ ದೇವರ ಆ ಗಾಳಿಯ ಒಂದು ವೇಗದಿಂದಾಗಿ ಆ ವೃಕ್ಷಗಳೆಲ್ಲವೂ ಕೂಡ ಬರುತ್ತಾ ಇವೆ. ಆ ಸಮುದ್ರದಲ್ಲೆಲ್ಲ ಕೂಡ ಕ್ಷೋಭೆ ಆಗುತ್ತಾ ಇದೆ. ಏನು ವಾಲ್ಕೆನೋ ಬಂದು ಸುನಾಮಿ ಬಂದರೆ ಹೇಗೆ ಆಗಬೇಕೋ ಹಾಗೆ ಆ ಸಮುದ್ರವೆಲ್ಲವೂ ಕೂಡ ಅದು ಕದಳುತ್ತಾ ಇದೆ. ಅಲ್ಲಿರುವಂತಹ ಅನೇಕ ಜಲಚರ ಪ್ರಾಣಿಗಳು ಕೂಡ ಆ ವೇಗದಿಂದಾಗಿ ಹನುಮಂತ ದೇವರ ಹಿಂದೆ ಬರುತ್ತಾ ಇದೆ. ಅಂತಹ ಮಹಾವೇಗದಿಂದಾಗಿ ಹನುಮಂತ ದೇವರು ಸಮುದ್ರವನ್ನು ಹಾರುತ್ತಾ ಇದ್ದಾರೆ. ಈ ದೃಶ್ಯವನ್ನು ಕಂಡಂತಹ ಎಲ್ಲ ದೇವತೆಗಳಿಗೆ, ಋಷಿಮುನಿಗಳಿಗೆ ಮಹಾ ಆಶ್ಚರ್ಯ ಅಂತ ಅನ್ನೋದು ಆಗುತ್ತಾ ಇದೆ. ಅವರೆಲ್ಲರೂ ಕೂಡ ಅತ್ಯಂತ ಆಶ್ಚರ್ಯದಿಂದಾಗಿ ನೋಡುತ್ತಾ ಇದ್ದಾರೆ. ಹನುಮಂತರ ದೇವರ ಈ ದಿವ್ಯವಾದಂತಹ ಪರಾಕ್ರಮವನ್ನು ಸ್ತೋತ್ರ ಮಾಡುತ್ತಾ ಇದ್ದಾರೆ, ಪುಷ್ಪವೃಷ್ಟಿಯನ್ನು ಮಾಡುತ್ತಾ ಇದ್ದಾರೆ. ಋಷಿಮುನಿಗಳು ಆ ಈ ಹನುಮಂತ ದೇವರ ಪರಾಕ್ರಮವನ್ನು ಕಂಡು ಮಹಾ ಸಂತೋಷವನ್ನು ಅನುಭವಿಸುತ್ತಾ ಇದ್ದಾರೆ. ಆ ಪರಾಕ್ರಮವನ್ನು ಅನೇಕ ರೀತಿಯಿಂದಾಗಿ ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ. ಹೀಗೆ ಹನುಮಂತ ದೇವರು ಆ ಸಮುದ್ರವನ್ನು ಉಲ್ಲಂಘನೆಯನ್ನು ಮಾಡಬೇಕಾದಾಗ ಆಗ ಸಮುದ್ರ ರಾಜ ತಾನು ವಿಚಾರ ಮಾಡಿದನಂತೆ, ನಾನು ಈ ಹನುಮಂತ ದೇವರಿಗೆ ಹೇಗಾದರೂ ಮಾಡಿ ವಿಶ್ರಾಂತಿಯನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕು, ಸ್ವಲ್ಪ ಸಹಾಯವನ್ನು ಮಾಡಬೇಕು ಅಂತ ಆಲೋಚನೆಯನ್ನು ಮಾಡಿದಂತೆ. ಯಾಕೆ ಅಂತಂದರೆ ಸಮುದ್ರನಿಗೆ ರಾಮಚಂದ್ರ ದೇವರ ಮೇಲೆ ಮಹಾಭಕ್ತಿಯಂತೆ. ಯಾಕೆ ಅಂತಂದರೆ ಒಂದು ಸ್ವಯಂ ಪರಮಾತ್ಮನಾಗಿದ್ದಾನೆ ಅನ್ನೋದು ಇದ್ದೇ ಇದೆ. ಅದರ ಜೊತೆಗೆ ಸಮುದ್ರರಾಜನಿಗೆ, ವರುಣನಿಗೆ ಮಹಾ ಉಪಕಾರವನ್ನು ಸೂರ್ಯವಂಶದ ರಾಜ ಮಾಡಿದ್ದಾನೆ. ಸಗರ ರಾಜನ ಮಕ್ಕಳು ಆ ಸಮುದ್ರವನ್ನು ವಿಸ್ತಾರ ಮಾಡುವಂತಹ ಕಾರ್ಯವನ್ನು ಮಾಡಿದ್ದಾರೆ ಅಂತ ನಾವು ಕೇಳಿದ್ದೇವಲ್ಲ. ಹಾಗಾಗಿ ಆ ಇಕ್ಷ್ವಾಕು ವಂಶದಲ್ಲಿ ಬಂದಿರುವಂತಹ ರಾಜರು ನನ್ನನ್ನು ವಿಸ್ತಾರಗೊಳಿಸಿದ್ದಾರೆ, ಆ ಉಪಕಾರ ನಾನು ಪಡೆದಿದ್ದೇನೆ. ಹಾಗಾಗಿ ಪ್ರತ್ಯುಪಕಾರ ಮಾಡೋದು ನನ್ನ ಕರ್ತವ್ಯವಾಗಿದೆ. ಹನುಮಂತ ದೇವರಾದರೂ ರಾಮ ಕಾರ್ಯವನ್ನು ಮಾಡೋದಕ್ಕಾಗಿ ಅಂತ ಹೊರಟಿದ್ದಾರೆ. ಒಂದು 100 ಯೋಜನದವರೆಗೆ ಮಧ್ಯದಲ್ಲಿ ಎಲ್ಲೂ ಕೂಡ ವಿಶ್ರಾಂತಿಯನ್ನು ಪಡೆಯುವಂತೆ ಇಲ್ಲ. ಹಾಗಾಗಿ ನಾನು ಏನೋ ಒಂದು ಮಾಡಿ ಆ ಹನುಮಂತ ದೇವರಿಗೆ ಸ್ವಲ್ಪ ಸಹಾಯವನ್ನು ಮಾಡಬೇಕು. ರಾಮನಿಗೆ ಸಹಾಯ ಮಾಡಿದಂತೆ ಆಗುತ್ತದೆ, ರಾಮ ಕಾರ್ಯದಲ್ಲಿ ಸಹಾಯ ಮಾಡಿದಂತಹ ದೊಡ್ಡ ಪುಣ್ಯ ಅಂತ ಅನ್ನೋದು ಬರುತ್ತದೆ. ಹಾಗಾಗಿ ನಾನು ಆ ಕಾರ್ಯವನ್ನು ಮಾಡಬೇಕು ಅಂತ ಆಲೋಚನೆಯನ್ನು ಮಾಡುತ್ತಾ ಇದ್ದಾನೆ. ಆಗ ಆ ಸಮುದ್ರದಲ್ಲಿ ಒಂದು ಪರ್ವತವಿರುತ್ತದೆ, ಮೈನಾಕ ಪರ್ವತ ಅಂತ. ಆ ಮೈನಾಕ ಪರ್ವತ ಯಾರು ಅಂತಂದರೆ ಹಿಮವಂತ್ ಪರ್ವತದ, ಹಿಮಾಲಯ ಪರ್ವತದ ಮಗನಾಗಿರುತ್ತಾನೆ. ಅಂದರೆ ಹಿಮಾಲಯ ಪರ್ವತದ ಮಗಳು ಪಾರ್ವತೀ ದೇವಿಯಾದರೆ ಮಗ ತಾನು ಮೈನಾಕ ಅಂತಂದರೆ ರುದ್ರದೇವರ ಭಾವಮೈದ್ನ. ಅಂತಹ ಪರ್ವತವು, ಮೈನಾಕ ಪರ್ವತವು ಆ ಸಮುದ್ರದಲ್ಲಿ ಇರುತ್ತದೆ. ಆ ಸಮುದ್ರದಲ್ಲಿ ಯಾರು ಹಾಕಿರುತ್ತಾರೆ ಅಂತಂದರೆ ವಾಯುದೇವರೇ ಹಾಕಿರುತ್ತಾರೆ. ಹಿಂದೆ ಪರ್ವತಗಳಿಗೆ ಎಲ್ಲದಕ್ಕೂ ಕೂಡ ರೆಕ್ಕೆಗಳಿದ್ದು ಅವು ಎಲ್ಲಿ ಬೇಕಾದರೆ ಅಲ್ಲಿ ಹೋಗಿ ಕೂಡುತ್ತಾ ಇದ್ದು.
ಅವೇನಾದರೂ ಹಾಗಿದ್ದರೆ ನಾವು ಇವತ್ತು ಶಾಂತವಾಗಿ ಪ್ರವಚನ ಕೇಳಲಿಕ್ಕೆ ಆಗ್ತಾ ಇತ್ತು. ಅವು ಎಲ್ಲೋ ಬರ್ತಾವ ಅಂತ ಹೇಳಿಬಿಟ್ಟು ಈಗ ಎಲ್ಲೋ ಬೇರೆ ದೇಶದಲ್ಲಿ ಮಿಸೈಲ್ಸ್ ಬೀಳ್ತಾ ಇವೆ ಅಂತಂದರೆ ನಮಗೆ ಹೆದರಿಕೆ. ಅಂಥದ್ದು ಪರ್ವತಗಳಿಗೆ ರೆಕ್ಕೆ ಇದ್ದರೆ ನಮ್ಮ ಗತಿ ಅಂತ ಅನ್ನೋದು ಬಹಳ ಕಷ್ಟವಾದಂತಹ ಗತಿಯಲ್ಲಿರಬೇಕಾಗ್ತಾ ಇತ್ತು. ಹಾಗಾಗಿ ಇಂದ್ರದೇವರು ಯಾವ ಭೂತಗಳಿಗೂ ಕೂಡ ಯಾವ ಪ್ರಾಣಿಗಳಿಗೂ ಕೂಡ ಹಿಂಸೆ ಆಗಬಾರದು ಅಂತ ಹೇಳಿಬಿಟ್ಟು ಎಲ್ಲ ಪರ್ವತಗಳ ರೆಕ್ಕೆಯನ್ನು ಕತ್ತರಿಸಿದ್ದಾರೆ. ಆಗ ಕತ್ತರಿಸಬೇಕಾದಾಗ ಈ ಮೈನಾಕ ಪರ್ವತವು ಅದು ವಾಯುದೇವರಿಗೆ ಶರಣು ಹೋಗುತ್ತದೆ. ಹೇಗಾದರೂ ಮಾಡಿ ನನ್ನನ್ನು ರಕ್ಷಣೆ ಮಾಡಿರಿ ಅಂತ ಹೇಳಿದಾಗ ಆಗ ವಾಯುದೇವರು ನೀನು ಚಿಂತೆಯನ್ನು ಮಾಡಬೇಡ ಅಂತ ಹೇಳಿಬಿಟ್ಟು ಈ ಸಮುದ್ರದಲ್ಲಿ ಹಾಕಿರುತ್ತಾರೆ. ಅದು ಕೂಡ ಎಲ್ಲಿ ಹಾಕಿರುತ್ತಾರೆ ಅಂತಂದರೆ ಅವರು ಒಂದು ಪರ್ವತದ ರಕ್ಷಣೆಯನ್ನು ಮಾಡಿದ್ದಾರೆ, ಅದರ ಜೊತೆಗೆ ಮತ್ತೊಂದು ಕಾರ್ಯವನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ಪಾತಾಳದ ದ್ವಾರವಿತ್ತು. ಆ ದ್ವಾರದಿಂದಾಗಿ ಎಲ್ಲ ಅಸುರರು ಹೊರಗೆ ಬಂದು ಪ್ರಾಣಿಗಳಿಗೆ ಹಿಂಸೆಯನ್ನು ಕೊಡುತ್ತಾ ಇದ್ದರು. ಆ ಅಸುರರೂ ಕೂಡ ಬರದೇ ಇದ್ದಂತೆ ಆ ಪಾತಾಳದ ದ್ವಾರವನ್ನು ಕೂಡ ಮುಚ್ಚುವಂತೆ ಆ ಮೈನಾಕ ಪರ್ವತವನ್ನು ಸಮುದ್ರದಲ್ಲಿ ಹಾಕಿದ್ದಾರೆ. ಹಾಗಾಗಿ ಮೈನಾಕ ಪರ್ವತಕ್ಕೆ ಸಮುದ್ರ ರಾಜ ವರುಣ ತಾನು ಹೇಳುತ್ತಾ ಇದ್ದಾನೆ, ನೋಡು ನೀನು ವಾಯುದೇವರಿಂದಾಗಿ ಮಹಾ ಉಪಕಾರವನ್ನು ಪಡೆದಿದ್ದಿ. ಇವತ್ತು ನೀನು ಚೆನ್ನಾಗಿ ರೆಕ್ಕೆಯಿಂದಾಗಿ ಸಹಿತನಾಗಿ ಇದ್ದಿ ಅಂತಂದರೆ ಅದು ವಾಯುದೇವರು ನಿನ್ನ ಮೇಲೆ ಮಾಡಿದಂತಹ ಮಹಾ ಅನುಗ್ರಹ. ಹಾಗಾಗಿ ವಾಯುದೇವರ ಮಗನೇ ಆಗಿರುವಂತಹ ವಾಯುದೇವರ ಅವತಾರನಾದಂತಹ ಹನುಮಂತ ದೇವರು ತಾವು ರಾಮಕಾರ್ಯವನ್ನು ಮಾಡುತ್ತಾ ಇದ್ದಾರೆ. ಹಾಗಾಗಿ ಆ ಹನುಮಂತ ದೇವರಿಗೆ ವಿಶ್ರಾಂತಿಯನ್ನು ಕೊಡೋದಕ್ಕಾಗಿ ಅಂತ ನೀನು ಸಮುದ್ರವನ್ನು ಭೇದಿಸಿ ಮೇಲಕ್ಕೆ ಹೋಗು. ಆಗ ಹನುಮಂತ ದೇವರು ಸ್ವಲ್ಪ ನಿನ್ನಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಂಡು ಸ್ವಲ್ಪ ಉಪವಾಸದಿಂದಾಗಿದ್ದಾರೆ. ನೋಡ್ರಿ, ಪ್ರಾಯೋಪವೇಶಕ್ಕೆ ಕೂತಿದ್ರು, ಉಪವಾಸದಿಂದಾಗಿ ಇದ್ದಾರೆ. ಹಾಗಾಗಿ ಸ್ವಲ್ಪ ಫಲಗಳನ್ನು ಕೊಡು. ನಮ್ಮ ಮನೆಗೆ ಅತಿಥಿಗಳು ಬಂದರೆ ಸತ್ಕಾರವನ್ನು ಮಾಡೋದು ನಮ್ಮ ಕರ್ತವ್ಯ. ಅತಿಥಿ ದೇವೋಭವ ಅಂತ ನಮ್ಮ ಧರ್ಮ ಅಂತ ಅನ್ನೋದು ತಿಳಿಸಿಕೊಡುತ್ತದೆ. ಹಾಗಾಗಿ ಅತಿಥಿಗಳಾಗಿ ಹನುಮಂತ ದೇವರು ಬರುತ್ತಾ ಇದ್ದಾರೆ. ನಾನು ಮತ್ತು ನೀನು ಇಬ್ಬರೂ ಕೂಡ ಹನುಮಂತ ದೇವರಿಂದಾಗಿ ರಾಮದೇವರಿಂದಾಗಿ ಉಪಕಾರವನ್ನು ಪಡೆದಿದ್ದೇವೆ. ಅತಿಥಿಗಳಾಗಿ ಹನುಮಂತ ದೇವರು ಬರುತ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ವಿಶ್ರಾಂತಿಯನ್ನು ಕೊಟ್ಟು ನಿನ್ನ ಪರ್ವತದಲ್ಲಿರುವಂತಹ ಅನೇಕ ಫಲಗಳನ್ನು ಅವೆಲ್ಲವನ್ನೂ ಕೂಡ ಕೊಟ್ಟು ಅತಿಥಿ ಸತ್ಕಾರವನ್ನು ಮಾಡು, ಹನುಮಂತ ದೇವರಿಗೆ ಸೇವೆಯನ್ನು ಮಾಡು. ರಾಮ ಕಾರ್ಯದಲ್ಲಿ ಸೇವೆಯನ್ನು ಮಾಡಿದಂತಹ ಮಹಾಪುಣ್ಯ ಅಂತ ಅನ್ನೋದು ನಿನಗೆ ಬರುತ್ತದೆ ಎಂಬುದಾಗಿ ವರುಣರಾಜ ತಾನು ಹೇಳಿದ್ದಾನೆ. ಆಗ ಮೈನಾಕ ಪರ್ವತ ಸರಿ ಎಂಬುದಾಗಿ ತಾನು ಮೇಲಕ್ಕೆ ಬಂದಿದೆ. ಮೇಲಕ್ಕೆ ಬಂದು ಹನುಮಂತ ದೇವರಿಗೆ ಪ್ರಾರ್ಥನೆಯನ್ನು ಮಾಡುತ್ತದೆ. ಹನುಮಂತ ದೇವರೇ ಸ್ವಲ್ಪ ವಿಶ್ರಾಂತಿಯನ್ನು ಪಡೀರಿ. ಈಗ ದೂರಕ್ಕೆ ಹಾರಬೇಕು ಅಂತಂದರೆ ಬಹಳ ದೂರಕ್ಕೆ ಇದ್ದರೆ ಮಧ್ಯದಲ್ಲಿ ಯಾವುದಾದ್ರೂ ಆಶ್ರಯ ಇದ್ದರೆ, ಮಧ್ಯದಲ್ಲಿ ಏನಾದರೂ ಕಳ್ಳಿದ್ರೆ ಅದರ ಮೇಲೆ ಹಾರಿ ಮತ್ತೆ ಹಾರಬಹುದು. ಹಾಗೆ ಈ ಮೈನಾಕ ಪರ್ವತ ಮಧ್ಯದಲ್ಲಿ ಬಂದರೆ ಅಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಮತ್ತೆ ಅಲ್ಲಿಂದ ಹಾರಿದರೆ ಆ 100 ಯೋಜನೆ ಆಗೋದಿಲ್ಲ, ಆಗ ಸ್ವಲ್ಪ ಕಡಿಮೆ ಆಗುತ್ತದೆ, ಸ್ವಲ್ಪ ನನ್ನಿಂದ ಸಹಾಯವಾಗುತ್ತದೆ. ಹಾಗಾಗಿ ವಿಶ್ರಾಂತಿಯನ್ನು ಪಡೆಯಿರಿ ಅಂತ ಹೇಳಿದಾಗ ಆಗ ಹನುಮಂತ ದೇವರು ಹೇಳುತ್ತಾರೆ, ನೈವಾತ್ರ ವಿಶ್ರಮನ ಮೈಚ್ಛದ ವಿಶ್ರಮೋಸೋ ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ. ಆಗ ಹನುಮಂತ ದೇವರು ಹೇಳುತ್ತಾರೆ, ನನಗೆ ವಿಶ್ರಾಂತಿ ಅಂತನೋದು ಬೇಕಾಗಿಲ್ಲ. ವಿಶ್ರಾಂತಿ ಯಾರಿಗೆ ಬೇಕು? ಯಾರಿಗೆ ಶ್ರಮವಾಗುತ್ತದೆಯೋ ಅವರಿಗೆ ವಿಶ್ರಾಂತಿ ಅಂತನ್ನೋದು ಬೇಕಾಗುತ್ತದೆ. ನನಗೆ ಶ್ರಮವೇ ಇಲ್ಲ. ನಾನು ಭಗವಂತನ ಸ್ಮರಣೆಯಿಂದಾಗಿ ನಾನು ಎಲ್ಲ ಶ್ರಮವನ್ನು ಕೂಡ ಕಳೆದುಕೊಂಡಿದ್ದೇನೆ. ಹಾಗಾಗಿ ನನಗೆ ಶ್ರಮವಿಲ್ಲ. ಮತ್ತು ಅದಷ್ಟೇ ಅಲ್ಲದೆ ನಮಗೆ ಅತ್ಯಂತ ಪ್ರಿಯವಾದಂತಹ ಕಾರ್ಯವನ್ನು ಮಾಡ್ತಾ ಇದ್ವಿ ಅಂತ ಅಂದ್ಕೋರಿ, ಎಷ್ಟು ನೋಡಿದರೂ ಕೂಡ, ಎಷ್ಟು ಆ ಕಾರ್ಯವನ್ನು ಮಾಡ್ತಾ ಇದ್ದರೂ ಕೂಡ ಶ್ರಮವೇ ಆಗೋದಿಲ್ಲ. ಈಗ ಪುಸ್ತಕವನ್ನು ಹಿಡಿದುಕೊಂಡು ಓದಬೇಕು ಅಂತಂದರೆ ಒಂದು ಅರ್ಧ ತಾಸು ಆದ ಕೂಡಲೇ ಶ್ರಮವಾಗುತ್ತದೆ, ನಿದ್ದೆ ಬರುತ್ತದೆ. ಅದೇ ಟಿ ವಿ ನೋಡಬೇಕು, ಫೋನ್ ನೋಡಬೇಕಂದ್ರೆ ತಾಸಾನುಗಟ್ಟಲೆ ಆದರೂ ನೋಡ್ತಾ ಇರ್ತೀವಿ, ಹೌದಿಲ್ಲ? ಹಾಗೆ ಹನುಮಂತ ದೇವರಿಗೆ ಈ ಕಾರ್ಯ ಅಂತಂದರೆ ಅತ್ಯಂತ ಪ್ರಿಯವಾದದ್ದು. ಯಾಕೆ ಅಂತಂದರೆ ರಾಮದೇವರ ಕಾರ್ಯ. ಹಾಗಾಗಿ ರಾಮದೇವರ ಕಾರ್ಯ ಅಂತಂದರೆ ಅಷ್ಟು ಶ್ರದ್ಧೆಯಿಂದಾಗಿ, ಅಷ್ಟು ಭಕ್ತಿಯಿಂದಾಗಿ ಮಾಡುತ್ತಾರೆ ಹನುಮಂತ ದೇವರು. ಹಾಗಾಗಿ ರಾಮ ಕಾರ್ಯದಲ್ಲಿ ವಿಶ್ರಾಂತಿಯನ್ನು ಸ್ವೀಕಾರ ಮಾಡೋದ, ಸರ್ವತಾ ಸ್ವೀಕಾರ ಮಾಡೋದಿಲ್ಲ. ಹಾಗಾಗಿ ನಾನು ವಿಶ್ರಾಂತಿಯನ್ನು ಪಡೆಯೋದಿಲ್ಲ. ಸೀತೆಯ ಅನ್ವೇಷಣೆಯನ್ನು ಮಾಡಿಕೊಂಡು ಬರೋವರೆಗೆ ನಾನು ಒಂದು ಹನಿ ನೀರನ್ನೂ ಮುಟ್ಟೋದಿಲ್ಲ, ವಿಶ್ರಾಂತಿಯನ್ನೂ ಪಡೆಯೋದಿಲ್ಲ ಎಂಬುದಾಗಿ ನಾನು ಕಪಿಗಳ ಹತ್ತಿರ ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಹಾಗಾಗಿ ನಾನು ವಿಶ್ರಾಂತಿಯನ್ನು ಪಡೆಯೋದಿಲ್ಲ. ಹಾಗಿದ್ದರೂ ಕೂಡ ನೀನು ಇಷ್ಟು ಪ್ರೀತಿಯಿಂದಾಗಿ ನೀನು ಕೇಳುತ್ತಾ ಇದ್ದೀಯಲ್ಲ, ಹಾಗಾಗಿ ನಿನಗೆ ಆಲಿಂಗನವನ್ನು ಮಾಡಿಕೊಳ್ಳುತ್ತೇನೆ ಎಂಬುದಾಗಿ ಆ ಮೈನಾಕ ಪರ್ವತವನ್ನು ಆಲಿಂಗನವನ್ನು ಮಾಡಿಕೊಂಡಿದ್ದಾರೆ. ಆಲಿಂಗನವನ್ನು ಮಾಡಿಕೊಂಡು ಮುಂದಕ್ಕೆ ಪ್ರಯಾಣವನ್ನು ಮಾಡುತ್ತಾ ಇದ್ದಾರೆ, ಮುಂದಕ್ಕೆ ಹಾರಿ ಹೋಗುತ್ತಾ ಇದ್ದಾರೆ. ಆಗ ಮಧ್ಯದಲ್ಲಿ ಸುರಸ ಅನ್ನುವಂತಹ ಒಬ್ಬ ನಾಗಗಳ ತಾಯಿ, ನಾಗಜನನಿ, ಎಲ್ಲ ಸರ್ಪಗಳಿಗೂ ನಾಗಗಳಿಗೂ ತಾಯಿಯಾದಂತಹ ನಾಗಜನನಿಯು ಸುರಸ ಅನ್ನುವಂತಹ ಸ್ತ್ರೀ ಅಲ್ಲಿಗೆ ಬರುತ್ತಾಳೆ. ಆ ಸುರಸ ಅಂತನ್ನುವಂತಹ ಸ್ತ್ರೀ ತಾನು ಬಂದು ಹನುಮಂತ ದೇವರಿಗೆ ಹೇಳುತ್ತಾಳೆ, ನೋಡು ಎಲ್ಲ ದೇವತೆಗಳ ವರ ನನಗೇ ಇದೆ. ಏನು ಅಂತಂದರೆ
ನಾನು ಯಾವುದನ್ನು ತಿನ್ನಬೇಕು ಅಂತ ಅಂದುಕೊಳ್ಳುತ್ತೇನೆಯೋ ಅದೆಲ್ಲವೂ ಕೂಡ ನನ್ನ ಬಾಯಿಯಲ್ಲಿ ಬಂದು ಬೀಳಲಿ ಎಂಬುದಾಗಿ ದೇವತೆಗಳು ನನಗೆ ವರವನ್ನು ಕೊಟ್ಟಿದ್ದಾರೆ. ಎಲ್ಲ ದೇವತೆಗಳು ಏನು ಮಾಡಿರುತ್ತಾರೆ ಅಂತಂದರೆ, ಹನುಮಂತ ದೇವರು ಇಂತಹ ದಿವ್ಯವಾದಂತಹ ಕಾರ್ಯವನ್ನು ಮಾಡುತ್ತಾ ಇದ್ದಾರೆ ಅಲ್ಲ, ನಾವು ಅವರ ಬಲವನ್ನು ಪರೀಕ್ಷೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ದೇವತೆಗಳು ಈ ಸುರಸ ಅನ್ನುವಂತಹ ಸ್ತ್ರೀಗೆ, ನಾಗಜನನಿಗೆ ವರವನ್ನು ಕೊಟ್ಟಿರುತ್ತಾರೆ. ವರವನ್ನು ಕೊಟ್ಟು, ಹೋಗೋ ನೀನು ಹನುಮಂತ ದೇವರನ್ನು ಬಾಯಿಯಲ್ಲಿ ನುಂಗಿಬಿಡು, ಹನುಮಂತ ದೇವರ ಆ ಪರಾಕ್ರಮ ಏನು, ಬಲ ಏನು ಅಂತನ್ನೋದನ್ನು ನೋಡೋಣ ಎಂಬುದಾಗಿ ವರವನ್ನು ಕೊಟ್ಟು ಕಳುಹಿಸಿರುತ್ತಾರೆ. ಹಾಗಾಗಿ ಆ ನಾಗಜನನಿ ಹೇಳುತ್ತಾಳೆ, ಸುರಸ ನನ್ನ ಬಾಯಿಯಲ್ಲಿ ಬಂದು ಪ್ರವೇಶವನ್ನು ಮಾಡು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಆಗ ಹನುಮಂತ ದೇವರು ಹೇಳುತ್ತಾರೆ, ಇಲ್ಲ, ನಾನು ರಾಮಕಾರ್ಯಕ್ಕೆ ಹೋಗುತ್ತಾ ಇದ್ದೇನೆ, ನನ್ನನ್ನು ಬಿಟ್ಟು ಬಿಡು ಎಂಬುದಾಗಿ ಹೇಳಿದರೆ, ಆಗ ಸುರಸ ಹೇಳುತ್ತಾಳೆ, ನೀನು ಯಾರಾದರೆ ಏನು, ಯಾವ ಕಾರ್ಯಕ್ಕೆ ಹೋದರೂ ಕೂಡ ನನಗೆ ಅದು ಸಂಬಂಧವಿಲ್ಲ, ನನಗೆ ತಿನ್ನಬೇಕು ಅಂತ ಅನಿಸುತ್ತಾ ಇದೆ, ನೀನು ಬಂದು ಪ್ರವೇಶವನ್ನು ಮಾಡು ಎಂಬುದಾಗಿ ಹೇಳುತ್ತಾ ಇದ್ದಾಳೆ. ಆಗ ಹನುಮಂತ ದೇವರು ತಾವು ಮೊದಲೇ ದೊಡ್ಡ ದೇಹವನ್ನು ಪಡೆದುಕೊಂಡು ತಾವು ಹಾರುತ್ತಾ ಇದ್ದಾರೆ. ರಾಮಾಯಣ ನಮಗೆ ತಿಳಿಸಿಕೊಡುತ್ತದೆ, ಹನುಮಂತ ದೇವರು ತಾವು ಹಾರುತ್ತಾ ಇದ್ದರೆ ಅವರ ನೆರಳು ಬೀಳುತ್ತದೆ ಅಲ್ಲ ಸಮುದ್ರದ ಮೇಲೆ, ಅದು ಎಷ್ಟು ದೊಡ್ಡದಿತ್ತು ಅಂತಂದರೆ, ದಶಯೋಜನ ವಿಸ್ತೀರ್ಣ ತ್ರಿಂಶದ್ಯೋಜನ ಮಾಯತ ಛಾಯಾ ವಾನರಸಿಂಹಸ್ಯ ನ ಜವೇ ಚಾರುತರಾಭವತ್ ಎಂಬುದಾಗಿ. 100 ದಶಯೋಜನ ವಿಸ್ತೀರ್ಣವಾಗಿತ್ತು, 10 ಯೋಜನ ವಿಸ್ತೀರ್ಣವಾಗಿತ್ತಂತೆ, ಉದ್ದಕ್ಕೆ ಇತ್ತಂತೆ, ಮತ್ತು 30 ಯೋಜನ ಅಗಲವಾಗಿತ್ತಂತೆ. ಯಾವುದೋ ಛಾಯಾ ನೆರಳು, ಅಷ್ಟು ದೀರ್ಘವಾದಂತಹ ವಿಸ್ತೀರ್ಣವಾದಂತಹ ದೇಹವನ್ನು ಪಡೆದು ಹನುಮಂತ ದೇವರು ಹಾರುತ್ತಾ ಇದ್ದಾರೆ. ಆಗ ನಾಗಜನನಿ ಆ ರೀತಿಯಾಗಿ ಹೇಳಿದಾಗ ಹನುಮಂತ ದೇವರು ತಮ್ಮ ಸಾಮರ್ಥ್ಯದಿಂದಾಗಿ, ಯೋಗ ಸಾಮರ್ಥ್ಯದಿಂದಾಗಿ ತಮ್ಮ ದೇಹವನ್ನು ಆ ಸುರಸ ಏನು ಬಾಯಿಯನ್ನು ತೆಗೆದಿರುತ್ತಾಳೆಯೋ ಆಕೆಯ ಬಾಯಿಗಿಂತಲೂ ಕೂಡ ದೊಡ್ಡ ದೇಹವನ್ನು ಪಡೆಯುತ್ತಾರೆ. ಆಕೆ ಒಂದು 5 ಯೋಜನ ಬಾಯಿಯನ್ನು ತೆಗೆದಿದ್ದರೆ ಹನುಮಂತ ದೇವರು 10 ಯೋಜನ ದೀರ್ಘವಾದಂತಹ ದೇಹವನ್ನು ಪಡೆಯುತ್ತಾರೆ. ಆಗ ನಾಗಜನನಿಯು ಕೂಡ ನನಗೇನು ತಿನ್ನಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಂಡ್ಯಾ, ಪಾನಿಪುರಿ ತಿನ್ನಬೇಕಾದ್ರೆ ಇನ್ನೂ ದೊಡ್ಡ ಬಾಯಿ ಮಾಡ್ತಾರೆ ನೋಡ್ರಿ, ಒಂದೇ ಸಲ ಇಟ್ಕೋಬೇಕಂತ. ಹಾಗೆ ಆಕೆಯು ಕೂಡ ಇನ್ನೂ ದೊಡ್ಡ ಬಾಯಿಯನ್ನು ಮಾಡಿದ್ದಾಳೆ, 20 ಯೋಜನ ದೊಡ್ಡ ಬಾಯಿಯನ್ನು ಮಾಡಿದ್ದಾಳೆ. ಹನುಮಂತ ದೇವರು ನನ್ನ ಪರಾಕ್ರಮ ಏನಾದರೂ ಕಡಿಮೆ ಅಂತ ಅಂದುಕೊಂಡಿದ್ಯಾ ಅಂತ ಹೇಳಿಬಿಟ್ಟು 30 ಯೋಜನ ವಿಸ್ತೀರ್ಣವಾದಂತಹ ದೇಹವನ್ನು ಪಡೆಯುತ್ತಾರೆ. ಹೀಗೆ ಆಕೆಯು ಕೂಡ ದೊಡ್ಡ ಬಾಯಿಯನ್ನು ಮಾಡುತ್ತಾ ಇದ್ದಾಳೆ, ಹನುಮಂತ ದೇವರು ಕೂಡ ದೊಡ್ಡ ದೊಡ್ಡ ದೇಹವನ್ನು ಪಡೆಯುತ್ತಾ ಹೋಗುತ್ತಾ ಇದ್ದಾರೆ. ಹೀಗೆ 100 ಯೋಜನ ವಿಸ್ತೀರ್ಣವಾದಂತಹ ಬಾಯಿಯನ್ನು ತೆಗೆದಿದ್ದಾಳೆ. ಅಂದರೆ ಇಡೀ ಆಕಾಶವನ್ನೇ ನುಂಗುತ್ತಾ ಇದ್ದಾಳೋ ಏನೋ ಅಂತ ಅನಿಸಬೇಕು, ಅಷ್ಟು ದೊಡ್ಡ ಬಾಯಿಯನ್ನು ತೆಗೆದಿದ್ದಾಳೆ. ಈಗ ಹನುಮಂತ ದೇವರು ಬರೀ ಬಲ ಇದ್ದರೆ ಸರಿ ಹೋಗಂಗೆ ನೋಡ್ರಿ, ಸ್ವಲ್ಪ ಬುದ್ಧಿಯ ಬಲವನ್ನು ಉಪಯೋಗ ಮಾಡಬೇಕಾಗುತ್ತದೆ. ಹನುಮಂತ ದೇವರು ಕೂಡಲೇ ಒಂದು ಅಂಗುಷ್ಟ ಪರಿಮಿತವಾದಂತಹ ದೇಹವನ್ನು ಪಡೆದು ಒಂದು ಸಲ ಬಾಯಿಯಲ್ಲಿ ಪ್ರವೇಶ ಮಾಡಿ ಹೊರಗೆ ಬಂದುಬಿಡುತ್ತಾರೆ. ನಿನ್ನ ವರ ಏನಿತ್ತು, ಬಾಯಿಯಲ್ಲಿ ಪ್ರವೇಶ ಮಾಡಿ ಬರಬೇಕು, ಪ್ರವೇಶ ಮಾಡಿದ್ದೇನೆ, ಬಂದುಬಿಟ್ಟಿದ್ದೇನೆ ಅಂತ ಮುಂದಕ್ಕೆ ಹೊರಟು ಬಿಡುತ್ತಾರೆ. ಈಗ ಬ್ಯಾಡ್ಮಿಂಟನ್ ನೋಡ್ತಿರ್ತೀರಿ, ಆಗೇನು ಮಾಡ್ತಾರೆ, ಅವರು ಜೋರಾಗಿ ಟೆನ್ನಿಸ್ ಆಡಬೇಕಾದಾಗ ಜೋರಾಗಿ ಶಾಟ್ಸ್ ಹೊಡಿತಾ ಇರ್ತಾರೆ. ಜೋರಾಗಿ ಹೊಡಿಬೇಕಾದಾಗ ಒಂದು ಸಲ ನಿಧಾನವಾಗಿ ಹೊಡೆದು ಅವನು ಮಿಸ್ ಆಗುವಂತೆ ಮಾಡಿಬಿಡ್ತಾರೆ. ಹಾಗೆ ಹನುಮಂತ ದೇವರು ತಮ್ಮ ಬುದ್ಧಿಬಲವನ್ನು ಉಪಯೋಗವನ್ನು ಮಾಡಿ ಆ ಸುರಸೆಯ ಆ ಬಾಯಿಯಲ್ಲಿ ಹೋಗಿ ನಿಧಾನವಾಗಿ ಹೋಗಿ ಬಂದು ಬಿಡುತ್ತಾರೆ. ಹೀಗೆ ತಮ್ಮ ಬುದ್ಧಿಬಲದಿಂದಲೂ ಕೂಡ ಆ ಸುರಸೆಯನ್ನು ಸೋಲಿಸಿಬಿಡುತ್ತಾರೆ. ಆಕೆ ಸತ್ಸ್ವಭಾವವುಳ್ಳವಳು, ದಕ್ಷನ ಮಗಳು, ದಕ್ಷ ಪ್ರಜಾಪತಿಯ ಮಗಳು. ಹಾಗಾಗಿ ಆಕೆಯನ್ನು ಏನು ಹಾನಿ ಮಾಡೋದಿಲ್ಲ. ಅಲ್ಲಿಂದ ತಾವು ಮುಂದಕ್ಕೆ ಹೊರಟು ಬಿಡುತ್ತಾರೆ. ಆಗ ದೇವತೆಗಳೆಲ್ಲರೂ ಕೂಡ ಅವರಿಗೆ ಬಹಳ ಸಂತೋಷವಾಗುತ್ತದೆ. ನಮ್ಮ ವರವನ್ನು ಸತ್ಯ ಮಾಡಿದಲ್ಲ ಹನುಮಂತ, ನಮ್ಮ ವರವನ್ನು ಬೇಕಾದರೆ ತೆಗೆದು ಬಿಸಿದಾಡಬಹುದಾಗಿತ್ತು. ಯಾರು ದೇವತೆಗಳು ಕೊಟ್ಟಿದ್ದು, ನನಗಿಂತ ಎಲ್ಲ ಕಡಿಮೆ ವರೆ ಕೊಟ್ಟಿದ್ದು ಅಂತ ಹೇಳಿಬಿಟ್ಟು ನಮ್ಮ ವರವನ್ನು ಮಿಥ್ಯಾ ಮಾಡಬಹುದಾಗಿತ್ತು, ಮೃಷ ಮಾಡಬಹುದಾಗಿತ್ತು. ಹಾಗಿದ್ದರೂ ಕೂಡ ನಮ್ಮ ಮೇಲೆ ಪ್ರೀತಿಯಿಂದಾಗಿ ಹನುಮಂತ ದೇವರು ನಮ್ಮ ಮೇಲೆ ಅನುಗ್ರಹವನ್ನು ಮಾಡಿದ್ದಾರೆ ಅಲ್ಲ, ನಮ್ಮ ವರವನ್ನು ಮಾನಿಸಿದ್ದಾರೆ ಅಲ್ಲ, ಅದಕ್ಕೆ ಮಾನವನ್ನು ಕೊಟ್ಟಿದ್ದಾರೆ ಅಲ್ಲ ಎಂಬುದಾಗಿ ಅವರೆಲ್ಲರೂ ಕೂಡ ಸಂತೋಷದಿಂದಾಗಿ ಹನುಮಂತ ದೇವರ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡುತ್ತಾರೆ. ಅಂದರೆ ಅವರೆಲ್ಲರೂ ಕೂಡ ಹನುಮಂತ ದೇವರ ಆ ಬಲವನ್ನು ಎಲ್ಲ ಜಗತ್ತಿಗೂ ಪ್ರಕಟ ಮಾಡೋದಕ್ಕಾಗಿಯೇ ಹೀಗೆ ಮಾಡಿದ್ದಾರೆ. ಹನುಮಂತ ದೇವರು ಕೂಡ ತಮ್ಮ ಬಲವನ್ನು ಪ್ರಕಟ ಮಾಡಿದ್ದಾರೆ. ಅದರ ಜೊತೆಗೆ ತಮ್ಮ ನಿಸ್ಸೀಮವಾದಂತಹ ಬುದ್ಧಿಬಲವನ್ನು, ದೇಹಬಲವನ್ನು ಎರಡನ್ನೂ ಕೂಡ ತೋರಿಸಿಕೊಡುತ್ತಾ ತಮ್ಮ ಬುದ್ಧಿಬಲವನ್ನು ತೋರಿಸಿ ಆ ದೇವತೆಗಳ ವರವನ್ನು ಕೂಡ ಸತ್ಯವನ್ನಾಗಿ ಮಾಡಿದ್ದಾರೆ. ದೃಷ್ಟ್ವಾಸುರ ಪ್ರಣಯಿತಾಂಬಲಮಸ್ಯ ಚೋಗ್ರಂ ದೇವಾ ಪ್ರತುಷ್ಟುವುರಮಂ ಸುಮನೋಭಿವೃಷ್ಟ್ಯ. ಎಲ್ಲ ದೇವತೆಗಳು ಕೂಡ ಹೂವು ಪುಷ್ಪವೃಷ್ಟಿಯನ್ನು ಮಾಡಿ ಹನುಮಂತ ದೇವರ ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ. ಹನುಮಂತ ದೇವರಿಗೆ ಆದರವನ್ನು ತೋರುತ್ತಾ ಇದ್ದಾರೆ. ಹೀಗೆ ಹನುಮಂತ ದೇವರು
ಅಂದರೆ ಸಣ್ಣ ಮಕ್ಕಳು ಹೇಳಿದನ್ನು ಮಾಡಬೇಕು ಅಂತನ್ನುವಂತಹ ನಿಯಮ ಇಲ್ಲ. ಹಾಗೆ ಹನುಮಂತ ದೇವರ ಮುಂದೆ ದೇವತೆಗಳೆಲ್ಲ ಚಿಕ್ಕ ಮಕ್ಕಳಿದ್ದಂತೆ. ಹಾಗಿದ್ದರೂ ಕೂಡ ಹನುಮಂತ ದೇವರು ಅವರ ಮಾತಿಗೆ, ಅವರ ವರಕ್ಕೆ ಗೌರವವನ್ನು ಕೊಟ್ಟು ಅವರ ಮಾತನ್ನು ಸತ್ಯ ಮಾಡಿದ್ದಾರೆ. ಹೀಗೆ ಆ ಸುರಸೆಯನ್ನು ದಾಟಿ ಮುಂದಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಆಗ ಸಿಂಹಿಕಾ ಅನ್ನುವಂತಹ ಒಬ್ಬ ರಾಕ್ಷಸಿ ಬರುತ್ತಾಳೆ. ಆ ರಾಕ್ಷಸಿಯು ಲಂಕೆಯನ್ನು ಕಾಯೋದಕ್ಕಾಗಿ ಅಂತಲೇ ಇಟ್ಟಿರುತ್ತಾನೆ ರಾವಣ. ಲಂಕೆಯನ್ನು ಸದಾಕಾಲ ರಕ್ಷಣೆಯನ್ನು ಮಾಡಬೇಕು, ಯಾರೂ ಕೂಡ ಲಂಕೆಯ ಹತ್ತಿರ ಬರಬಾರದು, ಹಾಗೆ ರಕ್ಷಣೆಯನ್ನು ಮಾಡಬೇಕು ಅಂತ ಆ ಸಿಂಹಿಕೆಯನ್ನು ಇಟ್ಟಿರುತ್ತಾನೆ. ಆಕೆಯ ಶಕ್ತಿ ಏನು ಅಂತಂದರೆ ಛಾಯಾಗ್ರಹಂ. ಸಾಮಾನ್ಯವಾಗಿ ಏನೇ ರಾಕ್ಷಸರಿಗೆ ಛಾಯಾಗ್ರಹ ಶಕ್ತಿ ಅಂತ ನೋದಿರುತ್ತದೆ. ಅಂತಂದರೆ ನೆರಳನ್ನು ನುಂಗೋದರಿಂದಾಗಿ ಆ ಯಾವ ವ್ಯಕ್ತಿಯ ನೆರಳು ಬಿದ್ದಿರುತ್ತದೆಯೋ ಆ ವ್ಯಕ್ತಿಯನ್ನು ಕೂಡ ನುಂಗಿಬಿಡುವಂತಹ ಒಂದು ಸಾಮರ್ಥ್ಯ ಅಂತ ಅನ್ನೋದು ಆ ಸಿಂಹಿಕಾಗೆ ಇತ್ತು. ಅದರ ಜೊತೆಗೆ ಬ್ರಹ್ಮದೇವರ ವರವೂ ಕೂಡ ಇದ್ದಿತು. ಯಾರೂ ಕೂಡ ನೀನು ಲಂಕೆಯ ರಕ್ಷಣೆಯನ್ನು ಮಾಡಬೇಕಾದಾಗ ನಿನ್ನ ಶಕ್ತಿಯನ್ನು ಯಾರೂ ಕೂಡ ಸೋಲಿಸೋದು ಬೇಡ, ನಿನ್ನನ್ನು ಸೋಲಿಸೋದು ಬೇಡ, ನಿನ್ನ ಶಕ್ತಿಗೆ ಪ್ರತಿಹತಿಯೇ ಇಲ್ಲದೇ ಹೋಗಲಿ, ನಿನ್ನ ಶಕ್ತಿಗೆ ತಿರುಗೇ ಇಲ್ಲದೇ ಹೋಗಲಿ ಎಂಬುದಾಗಿ ಬ್ರಹ್ಮದೇವರ ವರವೂ ಕೂಡ ಇರುತ್ತದೆ. ಅಂತಹ ಸಿಂಹಿಕೆಯು ಆ ಹನುಮಂತ ದೇವರ ಛಾಯಾಗ್ರಹವನ್ನು ಮಾಡಿದ್ದಾಳೆ, ಹನುಮಂತ ದೇವರನ್ನು ಕೂಡ ನುಂಗಿದ್ದಾಳೆ. ಆಗ ಹನುಮಂತ ದೇವರು ಆ ಸಿಂಹಿಕೆಯ ಉದರದಲ್ಲಿ ಪ್ರವೇಶವನ್ನು ಮಾಡಿ ಆ ಉದರವನ್ನು ಸೀಳಿಕೊಂಡು ಮತ್ತೆ ಹೊರಗೆ ಬಂದಿದ್ದಾರೆ. ಹಿಂದೆ ಸುರಸ ತಾನು ಸತ್ಸ್ವಭಾವದವಳು ಆಗಿದ್ಲು, ಸಜ್ಜನಳಾಗಿದ್ಲು, ಹಾಗಾಗಿ ಆಕೆಯನ್ನೇನೂ ಮಾಡಲಿಲ್ಲ. ಸಿಂಹಿಕಾ ತಾನು ದುಷ್ಟಳಾಗಿದ್ಲು, ಹಾಗಾಗಿ ಆ ಸಿಂಹಿಕೆಯನ್ನು ಸಂಹಾರ ಮಾಡಿಬಿಟ್ಟಿದ್ದಾರೆ. ಸಿಂಹಿಕೆಯನ್ನು ಸಂಹಾರ ಮಾಡಿ ಉದರವನ್ನು ಸೀಳಿ ತಾವು ಹೊರಗೆ ಬಂದಿದ್ದಾರೆ. ಅವರು ಹೇಗೆ ಕಾಣುತ್ತಾ ಇದ್ದಾರೆ ಅಂತಂದರೆ, ಯಾವ ರೀತಿಯಾಗಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಆ ಕರಳಿನ ಮಾಳೆಯನ್ನು ಧಾರಣೆ ಮಾಡಿದಂತಹ ನರಸಿಂಹದೇವರು ಹೇಗೆ ಉಗ್ರವಾಗಿ ಕಾಣಬೇಕೋ ಹಾಗೆ ಉಗ್ರವಾದಂತಹ ರೂಪವನ್ನು ಧಾರಣೆ ಮಾಡಿ ಹನುಮಂತ ದೇವರು ಮತ್ತೆ ಮೇಲಕ್ಕೆ ಹಾರುತ್ತಾ ಇದ್ದಾರೆ. ಸೋಸ್ಯಾ ಶರೀರ ಮನುವಿಷ್ಯ ಬಿಭೇದ ಚಾಶು. ಹಾಗೆ ನರಸಿಂಹದೇವರ ಸ್ಮರಣೆಯನ್ನು ಮಾಡಿ ನರಸಿಂಹದೇವರಂತೆ ಶೋಭಿಸುತ್ತಾ ಹನುಮಂತ ದೇವರು ತಾವು ಆ ಸಮುದ್ರವನ್ನು ಉಲ್ಲಂಘನೆಯನ್ನು ಮಾಡುತ್ತಾ ಇದ್ದಾರೆ. ಅಂದರೆ ಬ್ರಹ್ಮದೇವರ ವರವಿದ್ರೂ ಕೂಡ ಬ್ರಹ್ಮದೇವರು ಅಂತಂದರೆ ಅವರಿಗೆ ಸಮಾನ ಕಕ್ಷೆಯಲ್ಲಿದ್ದವರು. ತಮಗಿಂತಲೂ ದೊಡ್ಡವರ ಮಾತನ್ನು ಕೇಳಬೇಕು, ಸಣ್ಣವರ ಮಾತನ್ನು ಕೇಳಬಹುದು, ಕೇಳದೇನೂ ಇರಬಹುದು. ಇನ್ನು ಸಮಾನವಾದಂತಹ ಅವರ ಮಾತನ್ನು ಕೂಡ ಕೇಳದೇ ಇದ್ದರೂ ಕೂಡ ಹಾನಿ ಇಲ್ಲ ಅಂತನ್ನೋದಕ್ಕಾಗಿ ಬ್ರಹ್ಮದೇವರ ವರವನ್ನು ಕೂಡ ಮಿಥ್ಯಾಗೊಳಿಸಿ ಆ ಸಿಂಹಿಕೆಯನ್ನು ಸಂಹಾರ ಮಾಡಿದ್ದಾರೆ. ಇನ್ನು ಸಂಹಾರ ಮಾಡಿ ಇನ್ನು ಲಂಕಾಪುರದ ಪ್ರಾಕಾರದಂತೆ ಇರುವಂತಹ ಪರ್ವತದಲ್ಲಿ ಹಾರಿದ್ದಾರೆ. ತ್ರಿಕೂಟ ಪರ್ವತ ಅಂತನ್ನುವಂತಹ ಪರ್ವತ, ಆ ಪರ್ವತದ ಮೇಲೆ ಹಾರಿದ್ದಾರೆ ಹನುಮಂತ ದೇವರು. ಅಂದರೆ ಇಲ್ಲಿ ಮಹೇಂದ್ರ ಪರ್ವತವನ್ನು ಆರಂಭಿಸಿ ಮಹೇಂದ್ರ ಪರ್ವತದಿಂದಾಗಿ ನೇರವಾಗಿ ಅಲ್ಲಿ ಲಂಕೆಯ ಪ್ರಾಕಾರದಂತೆ ಇರುವಂತಹ ತ್ರಿಕೂಟ ಪರ್ವತದ ಮೇಲೆ ಹಾರಿದ್ದಾರೆ ಹನುಮಂತ ದೇವರು. ಹೀಗೆ 100 ಯೋಜನ ವಿಸ್ತೀರ್ಣವಾದಂತಹ ಸಮುದ್ರವನ್ನು ಉಲ್ಲಂಘಿಸಿದ್ದಾರೆ. ಇನ್ನು ಆ ಲಂಕಾಪಟ್ಟಣಕ್ಕೆ ಹೋದಾಗ ಲಂಕೆಯ ಮಹಾದ್ವಾರವೇನಿರುತ್ತದೆಯೋ ಆ ಮಹಾದ್ವಾರದಿಂದಾಗಿ ಪ್ರವೇಶವನ್ನು ಮಾಡಲಿಲ್ಲ. ಯಾಕೆ ಅಂತಂದರೆ ಅವರೇನಾದರೂ ಸ್ವಾಗತಪೂರ್ವಕವಾಗಿ ಕರೆದುಕೊಂಡು ಹೋಗ್ತಾ ಇದ್ದಾರೆ, ಯಾವುದಾದ್ರೂ ದ್ವಾರದಲ್ಲಿ ಪ್ರವೇಶವನ್ನು ಮಾಡಬೇಕು ಅಂತಂದರೆ ಆಧಾರಪೂರ್ವಕವಾಗಿ ಸ್ವಾಗತವನ್ನು ಮಾಡಿದಾಗ ಅದರಲ್ಲಿ ಪ್ರವೇಶವನ್ನು ಮಾಡಬೇಕು. ಇವರಾದರೂ ಶತ್ರುಪುರದಲ್ಲಿ ಪ್ರವೇಶವನ್ನು ಮಾಡುತ್ತಾ ಇದ್ದಾರೆ, ಹಾಗಾಗಿ ದ್ವಾರದಿಂದಾಗಿ ಹೋಗೋದು ನೀತಿಯಲ್ಲ ಅಂತನ್ನೋದಕ್ಕಾಗಿ ಹನುಮಂತ ದೇವರು ತಾವು ಪ್ರಾಕಾರದ ಮೇಲೆ ಹೋಗಿ ಅಲ್ಲಿಂದಾಗಿ ಪ್ರವೇಶವನ್ನು ಮಾಡುತ್ತಾ ಇದ್ದಾರೆ. ಆಗ ಲಂಕಿನಿ ಬಂದಿದ್ದಾಳೆ. ಅಂದರೆ ಆ ಲಂಕೆಯನ್ನು ರಕ್ಷಣೆ ಮಾಡೋದಕ್ಕಾಗಿ ಇರುವಂತಹ ಲಂಕಾಭಿಮಾನಿನಿಯಾದಂತಹ ದೇವತೆ. ಆ ಲಂಕಿನಿಯು ಬಂದು ತನ್ನ ನಿಜವಾದಂತಹ ರೂಪವನ್ನು, ಒಂದು ಸ್ತ್ರೀ ರೂಪವನ್ನು ಧಾರಣೆ ಮಾಡಿ ಆ ಲಂಕಾಭಿಮಾನಿನಿಯಾದಂತಹ ದೇವತೆಯು ಬಂದು, ಯಾರು ನೀನು, ಎಲ್ಲಿಂದ ಬಂದಿದ್ದಿ, ಯಾಕೆ ಪ್ರವೇಶವನ್ನು ಮಾಡುತ್ತಾ ಇದ್ದಿ ಅಂತ ಕೇಳಿದಾಗ ಅನೇಕ ರೀತಿಯಿಂದಾಗಿ ಬೈಯುತ್ತಾ ಹನುಮಂತ ದೇವರನ್ನು ತಡೆಯುತ್ತಾ ಇದ್ದಾಳೆ. ನೀನು ಲಂಕಾಪುರದಲ್ಲಿ ಪ್ರವೇಶ ಮಾಡುವಂತೆ ಇಲ್ಲ ಎಂಬುದಾಗಿ ತಡೆಯುತ್ತಾ ಇದ್ದಾಳೆ. ಆಗ ಹನುಮಂತ ದೇವರು ಮುಷ್ಟಿಗಳಿಂದಾಗಿ ಆ ಲಂಕಿನಿಗೆ ಪ್ರಹಾರವನ್ನು ಮಾಡಿದಾಗ ಆಕೆ ಮತ್ತೆ ಶರಣಾಗತಳಾಗಿದ್ದಾಳೆ. ಇಲ್ಲ, ನೀನು ಹೋಗಬಹುದು, ಈಗ ನನಗೀಗ ಅರ್ಥ ಆಯಿತು. ಹಿಂದೆ ಬ್ರಹ್ಮದೇವರು ಹೇಳಿದರು, ಈ ಲಂಕೆಗೆ ಒಬ್ಬ ಕಪಿ ಬರುತ್ತಾನೆ, ಆ ಕಪಿಯು ಬಂದು ಎಲ್ಲ ಅಸುರರನ್ನು ಕೂಡ ಸಂಹಾರ ಮಾಡುತ್ತಾನೆ ಎಂಬುದಾಗಿ ಬ್ರಹ್ಮದೇವರು ನನಗೆ ಹೇಳಿದರು. ಈಗ ಆ ಮಾತು ನನಗೆ ನೆನಪಾಗುತ್ತಾ ಇದೆ. ಹಾಗಾಗಿ ನೀನು ಅವಶ್ಯವಾಗಿಯೂ ಕೂಡ ಲಂಕೆಯಲ್ಲಿ ಪ್ರವೇಶವನ್ನು ಮಾಡಬಹುದು ಎಂಬುದಾಗಿ ಆ ಲಂಕಿನಿಯು ಅನುಮತಿಯನ್ನು ನೀಡುತ್ತಾ ಇದ್ದಾಳೆ. ಅಂದರೆ ಕುಬೇರನು ಮೊದಲಿಗೆ ಲಂಕೆಯಲ್ಲಿ ಏನಿದ್ದನೋ ಆಗಿನಿಂದ ಆಕೆ ರಕ್ಷಣೆಯನ್ನು ಮಾಡ್ಕೊತಾ ಬರುತ್ತಾ ಇದ್ಲು. ಇನ್ನು ಕುಬೇರನನ್ನು ಓಡಿಸಿಬಿಟ್ಟ ಮೇಲೂ ಕೂಡ ರಾವಣ ತಾನು ರಾಜ್ಯದಲ್ಲಿ ಬಂದ ಮೇಲೂ ಕೂಡ ಆ ಲಂಕಾಪುರವನ್ನು ಹಾಗೆ ರಕ್ಷಣೆ ಮಾಡ್ತಾ ಇದ್ಲು. ಆಗ ಬ್ರಹ್ಮದೇವರು ಈ ಎಲ್ಲ ಅಸುರರನ್ನು ಯಾವಾಗ ಸಂಹಾರ ಮಾಡೋದು, ಏನು ಇವರೆಲ್ಲ ನಾಶ ಯಾವಾಗ ಆಗುತ್ತದೆ ಅಂತ ಹೇಳಿದಾಗ
ಒಬ್ಬ ಕಪಿ ಬರುತ್ತಾನೆ, ಆ ಕಪಿ ಬಂದಾಗ ತಿಳಿ ನೀ ಅಸುರರ ರಾಕ್ಷಸರ ನಾಶ ಅಂತನ್ನೋದು ಸಂಭವಿಸೋದಿದೆ ಎಂಬುದಾಗಿ ತಿಳಿ ಅಂತ ಬ್ರಹ್ಮದೇವರು ಹೇಳಿರುತ್ತಾರೆ. ಆ ಮಾತನ್ನು ನೆನಪಿಸಿಕೊಂಡು ಆ ಲಂಕಿನಿಯು ಹನುಮಂತ ದೇವರನ್ನು ಒಳಗೆ ಬಿಡುತ್ತಾರೆ. ಆಗ ಹನುಮಂತ ದೇವರು ತಾವು ಕೂಡ ಪ್ರವೇಶವನ್ನು ಮಾಡೋದು ಎಡಗಾಲನ್ನಿಟ್ಟು ಪ್ರವೇಶವನ್ನು ಮಾಡುತ್ತಾರೆ ಅಂತೆ. ಹನುಮಂತ ದೇವರು ವಿಚಾರ ಮಾಡಿದ್ರಂತೆ, ಇದೇನಾದರೂ ನಾವೇನಾದರೂ ಗೃಹ ಪ್ರವೇಶ ಮಾಡ್ತಿದ್ದೀವ ಏನು, ಬಲಗಾಲಿಟ್ಟು ಹೋಗ್ಲಿಕ್ಕೆ, ಅಥವಾ ಅತ್ತೆಯ ಮನೆಗೆ ಹೊಂಟಿವ ಏನು? ಹಾಗಾಗಿ ಬಲಗಾಲನ್ನಿಟ್ಟು ಹೋಗೋದು ಬೇಡ, ಶತ್ರುಪುರಕ್ಕೆ ಹೋಗುತ್ತಾ ಇದ್ದೇವೆ, ಯುದ್ಧ ಮಾಡೋದಕ್ಕಾಗಿ ಹೋಗುತ್ತಾ ಇದ್ದೇನೆ ಅಂತ ಹೇಳಿಬಿಟ್ಟು ಎಡಗಾಲನ್ನಿಟ್ಟು ತಾವು ಪ್ರವೇಶವನ್ನು ಮಾಡುತ್ತಾರೆ ಅಂತೆ. ಪ್ರಯಾಣ ಕಾಲೇ ಸ್ವಗೃಹ ಪ್ರವೇಶೆ ವಿವಾಹ ಕಾಲೇಪಿ ಚ ದಕ್ಷಿಣಾಂಗ್ರಿಂ ಕೃತ್ವಾಗೃತ ಶತ್ರುಪುರ ಪ್ರವೇಶೆ ವಾಮಂ ವಿದಧ್ಯಾಚರಣಂ ನೃಪಾಲಃ ಅಂತ ಹೇಳಿದಂತೆ, ಹಾಗೆ ಹನುಮಂತ ದೇವರು ತಾವು ಎಡಗಾಲನ್ನಿಟ್ಟು ಆ ಲಂಕೆಯಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ. ಆ ಪ್ರವೇಶವನ್ನು ಮಾಡಬೇಕಾದಾಗ, ಹಾರಬೇಕಾದಾಗ, ಸಮುದ್ರವನ್ನು ಉಲ್ಲಂಘಿಸಬೇಕಾದಾಗ ದೊಡ್ಡ ದೇಹವನ್ನು ಪಡೆದುಕೊಂಡಿದ್ದರು. ಆದರೆ ಈಗಲೂ ಕೂಡ ದೊಡ್ಡ ದೇಹದಿಂದಲೇ ಈ ಲಂಕೆಗೆ ಬಂದರೆ ಅಲ್ಲಿರುವಂತಹ ಅಸುರರು, ರಾಕ್ಷಸರು ಅವರೆಲ್ಲರೂ ಕೂಡ ಅಪ್ರಮತ್ತರಾಗಿಬಿಡ್ತಾರೆ. ಯಾರೋ ಬಂದಿದ್ದಾರೆ ಅಂತ ಅವರೆಲ್ಲರೂ ಕೂಡ ಯುದ್ಧ ಆಡೋದಕ್ಕಾಗಿ ಅಂತ ಸಿದ್ಧರಾಗಿಬಿಡ್ತಾರೆ. ಹಾಗಾಗಿ ಅವರಿಗೆ ಯಾರಿಗೂ ಕೂಡ ಗೊತ್ತಾಗಿರಬಾರ್ದು ಅಂತ ಹೇಳಿಬಿಟ್ಟು ಸಣ್ಣ ದೇಹವನ್ನು, ಒಂದು ಬಿಡಾಲ ಸಮಿತಿ, ಒಂದು ಬೆಕ್ಕಿನ ಆಕಾರದಲ್ಲಿ ಇರುವಂತಹ ಅಷ್ಟು ಸಣ್ಣ ದೇಹವನ್ನು ಪಡೆದುಕೊಂಡು ತಾವು ಲಂಕೆಯಲ್ಲಿ ಪ್ರವೇಶವನ್ನು ಮಾಡುತ್ತಾ ಇದ್ದಾರೆ. ಆಗ ಲಂಕೆಯಲ್ಲಿ ಎಲ್ಲ ಕಡೆಗೂ ಕೂಡ ಅವರು ಸೀತೆಯ ಅನ್ವೇಷಣವನ್ನು ಮಾಡುತ್ತಾ ಇದ್ದಾರೆ. ಮೊದಲಿಗೆ ನಾನು ಯಾವುದಕ್ಕೆ ಬಂದದ್ದು, ಸೀತಾನ್ವೇಷಣವನ್ನು, ರಾಮಕಾರ್ಯವಾದಂತಹ ಸೀತಾನ್ವೇಷಣವನ್ನು ಮಾಡೋದಕ್ಕಾಗಿ ಬಂದಿದ್ದೇನೆ ಅಂತ ಹೇಳಿಬಿಟ್ಟು ಹನುಮಂತ ದೇವರು ಸೀತಾನ್ವೇಷಣವನ್ನು ಪ್ರಾರಂಭ ಮಾಡುತ್ತಾರೆ. ಲಂಕೆಯ ಒಳಗೂ ಕೂಡ ಹುಡುಕುತ್ತಾ ಇದ್ದಾರೆ, ಲಂಕೆಯ ಹೊರಗೂ ಕೂಡ ಇರುವಂತಹ ವನಗಳಲ್ಲಿ ಎಲ್ಲ ಕಡೆಗೂ ಕೂಡ ಅನ್ವೇಷಣವನ್ನು ಮಾಡುತ್ತಾ ಇದ್ದಾರೆ. ಲಂಕೆಯ ಒಳಗೆ ಇರುವಂತಹ ಅನೇಕ ಗೃಹಗಳಲ್ಲಿ ಹೋಗಿ ನೋಡುತ್ತಾ ಇದ್ದಾರೆ. ದ್ವಾರ ಹಾಕಿದರೆ, ಬಾಗಿಲು ಹಾಕಿದರೆ ಬಾಗಿಲವನ್ನು ತೆಗೆದು ನೋಡುತ್ತಾ ಇದ್ದಾರೆ. ಬಾಗಿಲ ತೆಗೆದೇ ಇದ್ದರೆ ಅದರಲ್ಲಿ ಪ್ರವೇಶವನ್ನು ಮಾಡಿ ನೋಡುತ್ತಾ ಇದ್ದಾರೆ. ಕಿಟಕಿಗಳಿಂದಾಗಿ ನೋಡಿ ಅಲ್ಲೇನಾದರೂ ಸೀತಾದೇವಿ ಇದ್ದಾಳೆಯಾ ಅಂತ ನೋಡುತ್ತಾ ಇದ್ದಾರೆ. ಬಾವಿಗಳಲ್ಲಿ ನೋಡುತ್ತಾ ಇದ್ದಾರೆ. ಹೀಗೆ ಅನೇಕ ಕಡೆ ಅವರು ಅನ್ವೇಷಣವನ್ನು ಮಾಡುತ್ತಾ ಇದ್ದಾರೆ. ಇನ್ನು ಲಂಕೆಯ ಹೊರಗೆ ಇರುವಂತಹ ಅನೇಕ ಉದ್ಯಾನವನಗಳು, ಅಲ್ಲೆಲ್ಲ ಕಡೆಗೂ ಕೂಡ ಅನ್ವೇಷಣವನ್ನು ಮಾಡುತ್ತಾ ಇದ್ದಾರೆ ಹನುಮಂತ ದೇವರು. ಅಂದರೆ ಹನುಮಂತ ದೇವರಿಗೆ ಸೀತಾದೇವಿ ಎಲ್ಲಿದ್ದಾಳೋ ಗೊತ್ತಿರಲಿಲ್ವಾ ಅಂದರೆ ಅವಶ್ಯವಾಗಿ ಗೊತ್ತಿತ್ತು. ಯಾಕಂದರೆ ಹನುಮಂತ ದೇವರು ತಾವು ವಾಯುದೇವರು, ಸರ್ವಜ್ಞರು. ಹಾಗಾಗಿ ಅವರಿಗೆ ಸೀತಾದೇವಿ ಎಲ್ಲಿದ್ದಾಳೆ ಅಂತ ಅನ್ನೋದು ಗೊತ್ತಿತ್ತು. ಅದಷ್ಟೇ ಅಲ್ಲದೆ ಈಗ ತಾನೇ ಹಾರಬೇಕಾದಾಗ ಸಂಪಾತಿ ತಾನು ನೋಡಿ ಹೇಳಿದ್ದಾನೆ. ಜಟಾಯುವಿನ ಅಣ್ಣನಾದಂತಹ ಸಂಪಾತಿ ತಾನು ತನ್ನ ದೂರದೃಷ್ಟಿಯಿಂದಾಗಿ ಸೀತೆ ಅಶೋಕವನದಲ್ಲಿ ಕುಳಿತಿದ್ದಾಳೆ ಅಂತನ್ನೋದನ್ನು ಹೇಳಿದ್ದಾನೆ. ಹಾಗಿದ್ರೂ ಕೂಡ ಲೋಕ ವಿಡಂಬನವನ್ನು ಮಾಡೋದಕ್ಕಾಗಿ ಅಂತ ಹನುಮಂತ ದೇವರು ಹಾಗೆ ಮಾಡುತ್ತಾ ಇದ್ದಾರೆ. ಯಾಕೆಂದರೆ ಸ್ವಯಂ ರಾಮಚಂದ್ರ ದೇವರು ತಾವು ಸರ್ವಜ್ಞ ಶಿಖಾಮಣಿಗಳಾಗಿದ್ದರೂ ಕೂಡ ಲೋಕ ವಿಡಂಬನವನ್ನು ಮಾಡಿ ತಾವು ಸೀತಾನ್ವೇಷಣವನ್ನು ಮಾಡಿದಂತೆ ಮಾಡುತ್ತಾ ಇದ್ದಾರೆ. ಹಾಗಾಗಿ ರಾಮದೇವರ ಚೇಷ್ಟೆಗೆ ಅನುಸಾರವಾಗಿ ನಾವು ಕೂಡ ಚೇಷ್ಟೆಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಹನುಮಂತ ದೇವರು ಕೂಡ ಹಾಗೆ ಅನ್ವೇಷಣವನ್ನು ಮಾಡುತ್ತಾ ಇದ್ದಾರೆ. ಕೊನೆಗೂ ಕೂಡ ಅಶೋಕವನದಲ್ಲಿ ಶಿಂಶಪ ವೃಕ್ಷದ ಕೆಳಗೆ ಇರುವಂತಹ ಸೀತಾದೇವಿಯನ್ನು ಕಂಡಿದ್ದಾರೆ. ಆಗ ಸೀತಾದೇವಿಯನ್ನು ಕಂಡು ಗಿಡದ ಮೇಲೆ ಕುಳಿತಿದ್ದಾರೆ. ಆಗ ಹನುಮಂತ ದೇವರು ಹೋದಾಗ ಲಂಕಾ ಪ್ರವೇಶವನ್ನು ಮಾಡಿದಾಗಲೇ ರಾತ್ರಿ ಕಾಲವಾಗಿತ್ತು. ನಿಶೀತಾಂಪುರಿಂಚ ಎಂಬುದಾಗಿ ನಮಗೆ ರಾಮಾಯಣ ತಿಳಿಸಿಕೊಡುತ್ತದೆ. ಹಾಗಾಗಿ ರಾತ್ರಿ ಕಾಲದಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ. ಅವರೆಲ್ಲ ಅನ್ವೇಷಣವನ್ನು ಮಾಡಿ ಸೀತಾದೇವಿಯ ಹತ್ತಿರ ಹೋಗುವಷ್ಟರಲ್ಲಿ ಸುಮಾರು ಮಧ್ಯರಾತ್ರಿ ಕಾಲ ಅಂತ ಅನ್ನೋದಾಗಿದೆ. ಆಗ ರಾವಣ ತಾನು ಆ ಸೀತೆಯ ಹತ್ತಿರ ಬರುತ್ತಾನೆ ಅಂತೆ. ಆಗ ಸೀತಾದೇವಿಯು ಆ ರಾವಣನನ್ನು ನೋಡದೇನೆ ರಾವಣನಿಗೆ ಬೆನ್ನು ಮಾಡಿ ಕೊಡುತ್ತಾಳೆ ಅಂತೆ. ಆಗ ರಾವಣ ಅನೇಕ ರೀತಿಯಿಂದಾಗಿ ಮೋಹನವನ್ನು ಮಾಡಿದರೂ ಕೂಡ ಸೀತಾದೇವಿಯು ತಾನು ರಾವಣನ ಜೊತೆಗೆ ಮಾತನೇ ಆಡೋದಿಲ್ಲ, ರಾವಣನನ್ನು ನೋಡೋದಿಲ್ಲ. ಆಗ ರಾವಣ ಅನೇಕ ರೀತಿಯಿಂದಾಗಿ ಬೈದು ಮತ್ತೆ ತಾನು ಹೊರಟು ಹೋಗುತ್ತಾನೆ. ಆಗ ಹನುಮಂತ ದೇವರು ತಾವು ಕೆಳಗೆ ಇಳಿದು ಸೀತಾದೇವಿಯ ಹತ್ತಿರ ಬರುತ್ತಾರೆ. ಆಗ ಸೀತಾದೇವಿಯು ಕೂಡ ರಾಮನಂತೆಯೇ ತಾನು ಕೂಡ ಲೀಲೆಯನ್ನು ಮಾಡುತ್ತಾ ಇದ್ದಾಳೆ, ಲೋಕ ವಿಡಂಬನವನ್ನು ಮಾಡುತ್ತಾ ಇದ್ದಾಳೆ. ತಾನು ಮೊದಲಿಗೆ ಹನುಮಂತ ದೇವರನ್ನು ನೋಡಿ ಅಂಜುಕೊಳ್ಳುತ್ತಾಳೆ. ನೀನು ಯಾರೋ ನನಗೆ ಗೊತ್ತಿಲ್ಲ, ನೀನು ಕೂಡ ರಾಕ್ಷಸನೇ ಆಗಿರಬಹುದು, ರಾವಣನೇ ನನ್ನನ್ನು ಮತ್ತೆ ಮೋಹಗೊಳಿಸೋದಕ್ಕಾಗಿ, ವಶಪಡಿಸಿಕೊಳ್ಳೋದಕ್ಕಾಗಿ ಅಂತ ನಿನ್ನನ್ನು ಕೊಟ್ಟು ಕಳುಹಿಸಿರಬಹುದು ಎಂಬುದಾಗಿ ಹೇಳುತ್ತಾ ಇದ್ದಾಳೆ. ಅಥವಾ ರಾವಣನೇ ಈ ವೇಷವನ್ನು ಧಾರಣೆ ಮಾಡಿಕೊಂಡು ಬಂದಿರಬಹುದು. ಯಾಕಂದರೆ ರಾವಣ ತಾನು ಮಾಯಾವಿ, ಅನೇಕ ವೇಷಗಳನ್ನು ಧಾರಣೆ ಮಾಡಿ ಬರಬಹುದು. ಹಾಗಾಗಿ ರಾವಣನೇ ಹೀಗೆ ಬಂದಿದ್ದಾನೋ ಏನೋ ಎಂಬುದಾಗಿ ತಾನು ಭಯಭೀತಳಾಗದಂತೆ ತೋರುತ್ತಾ ಇದ್ದಾಳೆ. ಆಗ ಹನುಮಂತ ದೇವರು ನಾನು ನಿಜವಾಗಿಯೂ ಕೂಡ ರಾಮನ ಭಕ್ತನಾಗಿದ್ದೇನೆ, ರಾಮನ ದೂತನಾಗಿದ್ದೇನೆ,
ರಾಮಚಂದ್ರ ದೇವರೇ ನನ್ನನ್ನು ಕೊಟ್ಟು ಕಳುಹಿಸಿದ್ದಾರೆ, ಹಾಗಾಗಿ ನೀನು ಅಂದುಕೋಬೇಡ, ಭಯಕ್ಕೆ ಕಾರಣವಿಲ್ಲ ಎಂಬುದಾಗಿ ಹನುಮಂತ ದೇವರು ಹೇಳುತ್ತಾ ಇದ್ದಾರೆ. ಹಾಗಿದ್ದರೂ ಕೂಡ ಸೀತೆಯು ವಿಶ್ವಾಸವನ್ನು ಮಾಡುತ್ತಾ ಇಲ್ಲ. ಆಗ ಹನುಮಂತ ದೇವರು ನಿನಗೆ ವಿಶ್ವಾಸವನ್ನು ಹುಟ್ಟಿಸೋದಕ್ಕಾಗಿ ಅಂತಲೇ ರಾಮಚಂದ್ರ ದೇವರು ನನಗೆ ಒಂದು ಗುರುತನ್ನು ಕೊಟ್ಟು ಕಳುಹಿಸಿದ್ದಾರೆ, ಆ ಗುರುತನ್ನು ಕೊಡುತ್ತೇನೆ ನೋಡು, ಆಗ ನೀನು ವಿಶ್ವಾಸವನ್ನು ಮಾಡುತ್ತೀಯಾ ಅಂತ ಹೇಳಿಬಿಟ್ಟು ರಾಮಚಂದ್ರ ದೇವರು ಏನು ಅಂಗುಲೀಯವನ್ನು ಕೊಟ್ಟು ಕಳುಹಿಸಿದ್ರೋ ಆ ಅಂಗುಲೀಯವನ್ನು ಸೀತಾದೇವಿಗೆ ಕೊಡುತ್ತಾರೆ. ಆಗ ಸೀತೆಯು ಆ ಅಂಗುಲೀಯವನ್ನು ನೋಡಿ ಮೊದಲಿಗೆ ರಾಮಚಂದ್ರ ದೇವರ ಸ್ಮರಣೆಯನ್ನು ಮಾಡಿಕೊಂಡು ಶೋಕವನ್ನು ಪಡುತ್ತಾಳೆ. ಆಮೇಲೆ ಹನುಮಂತ ದೇವರ ಜೊತೆಗೆ ಮಾತನಾಡಿಸಿ ರಾಮನು ಯಾವಾಗ ಬರುತ್ತಾನೆ ಎಂಬುದಾಗಿ ಕೇಳಿದಾಗ, ಈಗಲೇ ನಾನು ಕೂಡಲೇ ಹೋಗಿ ರಾಮಚಂದ್ರ ದೇವರನ್ನು ಕರೆದುಕೊಂಡು ಬರುತ್ತೇನೆ, ನೀನು ಚಿಂತೆಯನ್ನು ಮಾಡಬೇಡ, ರಾಮನ ಅವಶ್ಯವಾಗಿಯೂ ಕೂಡ ಬಂದು ರಾವಣನ ಸಂಹಾರವನ್ನು ಮಾಡಿ ನಿನ್ನನ್ನು ಅವಶ್ಯವಾಗಿಯೂ ಕೂಡ ಕರೆದುಕೊಂಡು ಹೋಗುತ್ತಾನೆ ಎಂಬುದಾಗಿ ಸೀತಾದೇವಿಗೆ ರಾಮಚಂದ್ರ ದೇವರು ಕೊಟ್ಟಿರುವಂತಹ ಅಭಯವನ್ನು ತಾನು ತಿಳಿಸುತ್ತಾನೆ. ಆಗ ಸೀತಾದೇವಿಯ ಜೊತೆಗೆ ಮಾತನಾಡೀನಿ, ಸೀತಾದೇವಿಯನ್ನು ಭೇಟಿಯಾಗೀನಿ ಅಂತನ್ನೋದಕ್ಕೂ ಕೂಡ ಏನಾದರೂ ರುಜುವು ಬೇಕಲ್ಲ. ಹಾಗಾಗಿ ಸೀತಾದೇವಿಯು ಕೂಡ ತನ್ನ ಚೂಡಾವಣಿಯನ್ನು ಕೊಟ್ಟು ಕಳುಹಿಸುತ್ತಾಳೆ. ಸೀತಾದೇವಿಗೆ ಅನೇಕ ಆಭರಣಗಳನ್ನು ಮೊದಲಿಗೆ ಆ ಕಪಿಗಳ ಮಧ್ಯದಲ್ಲಿ ಹಾಕಿಬಿಟ್ಟಿದ್ಲು. ಇನ್ನು ಕೆಲವು ಆಭರಣಗಳಿದ್ವು, ಆ ಆಭರಣಗಳಲ್ಲಿ ಒಂದು ಆದಂತಹ ಚೂಡಾವಣಿಯನ್ನು ಕೊಟ್ಟು ಕಳುಹಿಸುತ್ತಾಳೆ. ಇಲ್ಲಿ ನಮಗೊಂದು ಸಂದೇಹ ಬರಬಹುದು, ಸೀತಾದೇವಿ ಇಲ್ಲಿ ಇಲ್ಲೇ ಇಲ್ಲ, ಸೀತಾದೇವಿಯ ಆಕೃತಿ ಇಲ್ಲಿದ್ದಾಳೆ, ಸೀತಾದೇವಿ ತಾನು ಕೈಲಾಸದಲ್ಲಿದ್ದಾಳೆ, ಮತ್ತು ಸೀತೆಯ ಆಭರಣಗಳಲ್ಲಿ ಹೇಗಿವೆ ಅಂತಂದರೆ, ಸೀತೆಯೇ ತಾನು 2 ರೂಪಗಳನ್ನು ಪಡೆದಾಗ ಆಭರಣಗಳನ್ನು 2 ಮಾಡಲಿಕ್ಕೆ ಸಾಧ್ಯವಿಲ್ಲವ? ಆಭರಣಗಳನ್ನು ಕೂಡ 2 ಆಭರಣಗಳನ್ನಾಗಿ ಮಾಡಿದ್ದಾಳೆ. ಸೀತಾದೇವಿಯು ಆಭರಣಗಳನ್ನು ಹಾಕಿಕೊಂಡು ತಾನು ಕೈಲಾಸಕ್ಕೆ ಹೋಗಿದ್ದಾಳೆ. ಅಂತಹದ್ದೇ ಆಭರಣಗಳನ್ನು ಸೀತಾಕೃತಿಯ ಮೇಲೂ ಕೂಡ ಇರುವಂತೆ ಮಾಡಿದ್ದಾಳೆ. ಅಂತಹ ಚೂಡಾಮಣಿಯನ್ನು ಸೀತಾಕೃತಿಯು ಕೊಟ್ಟು ಕಳುಹಿಸಿದ್ದಾಳೆ. ಹನುಮಂತ ದೇವರು ಆ ಚೂಡಾಮಣಿಯನ್ನು ಸ್ವೀಕಾರ ಮಾಡಿದ್ದಾರೆ. ಸೀತಾಯ ಯಾನಿ ಚೈವಾಸನ್ ಆಕೃತೆ ಸ್ಥಾನಿ ಸರ್ವಶಃ ಭೂಷಣಾನಿ ದ್ವಿಧಾಭೂತ ತಾನ್ಯೇವಾಸನ್ ತಥೈವ ಚ ಎಂಬುದಾಗಿ ನಿಮಗೆ ತಿಳಿಸಿಕೊಟ್ಟಂತೆ ಆ ಚೂಡಾಮಣಿಯನ್ನು ಹನುಮಂತ ದೇವರು ಸ್ವೀಕಾರ ಮಾಡಿದ್ದಾರೆ. ಇಲ್ಲಿ ರಾತ್ರಿಯ ಕಾಲದಲ್ಲಿ ಹನುಮಂತ ದೇವರು ಹೀಗೆಲ್ಲ ವಿಡಂಬನವನ್ನು ಯಾಕೆ ಮಾಡ್ತಾ ಇದ್ದಾರೆ? ಇದೆಲ್ಲವನ್ನು ಕೂಡ ಲೋಕ ವಿಡಂಬನವನ್ನು ಮಾಡುತ್ತಾ ಇದ್ದಾರೆಲ್ಲ. ರಾಮಚಂದ್ರ ದೇವರೇ ಆಗಲಿ, ಸೀತಾದೇವಿಯೇ ಆಗಲಿ, ಅಥವಾ ಹನುಮಂತ ದೇವರೇ ಆಗಲಿ, ಅವರಿಗೆ ಯಾವುದೇ ವಿಧವಾದಂತಹ ಶೋಕವಾಗಲಿ, ಮೋಹವಾಗಲಿ, ಭಯವಾಗಲಿ ಏನೂ ಕೂಡ ಇಲ್ಲನೇ ಇಲ್ಲ. ಆದರೂ ಕೂಡ ಅದನ್ನು ಎಲ್ಲವನ್ನು ಕೂಡ ಲೋಕ ವಿಡಂಬನವನ್ನು ಮಾಡೋದಕ್ಕಾಗಿ ಅಂತ ಮಾಡುತ್ತಾ ಇದ್ದಾರೆ. ಈಗಾದರೂ ರಾತ್ರಿ ಕಾಲದಲ್ಲಿ ಎಲ್ಲ ಅಸುರರು ಕೂಡ ಮಲಗಿಬಿಟ್ಟಿದ್ದಾರೆ. ಯಾರಾದರೂ ನೋಡಬೇಕಾದ್ರೆ ನಾಟಕವನ್ನು ಮಾಡಿದರೆ ಸರಿ ಇರುತ್ತದೆ. ಯಾರೂ ಇಲ್ಲ ಅಂತಂದರೆ ಥಿಯೇಟರ್ನಲ್ಲಿ ಸಿನಿಮಾ ಹಾಕ್ತಾರೆ, ಫುಲ್ ಹೌಸ್ ಆದರೆ ಹಾಕ್ತಾರೆ, ಇಲ್ಲ ಅಂತಂದರೆ ಹಾಕೋದೇ ಇಲ್ಲ. ಹಾಗೆ ಎಲ್ಲರೂ ನೋಡುತ್ತಾರೆ ಅಂತಂದರೆ ನಾಟಕವನ್ನು ಮಾಡಬೇಕು. ಯಾರು ನೋಡೋದೇ ಇಲ್ಲ ಅಂದರೆ ನಾಟಕವನ್ನು ಮಾಡಿ ಏನು ಉಪಯೋಗ ಅಂತ ಕೇಳಿದರೆ, ಯದ್ಯಪಿ ರಾಕ್ಷಸರು ಅವರೆಲ್ಲರೂ ಕೂಡ ಮಲಗಿದ್ದಾರೆ, ಹಾಗಿದ್ದರೂ ಕೂಡ ಎಲ್ಲ ದೇವತೆಗಳು, ಋಷಿಮುನಿಗಳು ಅವರೆಲ್ಲರೂ ಕೂಡ ನೋಡುತ್ತಾ ಇದ್ದಾರೆಲ್ಲ. ಹಾಗಾಗಿ ಅವರಿಗೆ ಇದು ನಿಜವಾಗಿ ವಿಡಂಬನವೇ ಆಗಿದೆ ಎಂಬುದಾಗಿ ಸರಿಯಾದ ಜ್ಞಾನವನ್ನು ಕೊಡಬೇಕಾಗಿದೆ. ಯಾಕೆಂದರೆ ಸ್ವಲ್ಪ ಹೊತ್ತು ವಿಡಂಬನವನ್ನು ಮಾಡಿ ಮತ್ತೆ ಸ್ವಲ್ಪ ಹೊತ್ತು ನಾಟಕವನ್ನು ಮಾಡಲಿಲ್ಲ ಅಂತಂದರೆ ಅವರಿಗೆ ಸ್ವಲ್ಪ ಹೊತ್ತು ಶೋಕ ಬಂದಿರಬಹುದು ಏನೋ ಎಂಬುದಾಗಿ ಮಿಥ್ಯಾಜ್ಞಾನ ಬರೋದು ಬೇಡ ದೇವತೆಗಳಿಗೆ, ಋಷಿಗಳಿಗೆ ಅಂತ ಹೇಳಿಬಿಟ್ಟು ತೇಷಾಂ ವಿಡಂಬನಾಯೈವ, ಇದು ವಿಡಂಬನವೇ ಆಗಿದೆ ಎಂಬುದಾಗಿ ಅವರಿಗೆ ಸರಿಯಾದ ಜ್ಞಾನವನ್ನು ಕೊಡೋದಕ್ಕಾಗಿ ಅಂತ ಹನುಮಂತ ದೇವರು, ಸೀತಾದೇವಿ ಹಾಗೆ ನಾಟಕವನ್ನು, ವಿಡಂಬನವನ್ನು ಮಾಡುತ್ತಾ ಇದ್ದಾರೆ. ತೇಷಾಂ ವಿಡಂಬನಾಯೈವ ದೈತ್ಯಾನಾಂ ವಂಚನಾಯಚ. ಮತ್ತು ಕಲಿ ಮೊದಲಾದಂತಹ ದೈತ್ಯರು ತಾವು ಎಲ್ಲ ಕಡೆಗೂ ಕೂಡ ಯಾವಾಗಲೂ ಎಚ್ಚರಣೆ ಇರುತ್ತಾರೆ. ಯಾಕಂದರೆ ಎಲ್ಲರಿಗೆ ಜೊತೆಗೆ ಪಾಪಕರ್ಮಗಳನ್ನು ಮಾಡಿಸಬೇಕು, ಆ ಪಾಪಗಳ ಪ್ರೇರಣೆಯನ್ನು ಮಾಡಬೇಕು ಅಂತ ಅನ್ನೋದಕ್ಕಾಗಿ ಕಲಿ ಮೊದಲಾದಂತಹ ದೈತ್ಯರು ತಾವು ಎಚ್ಚರ ಇರುತ್ತಾರೆ. ಹಾಗಾಗಿ ನಾವೇನಾದರೂ ವಿಡಂಬನವನ್ನು ಮಾಡಲಿಲ್ಲ ಅಂತಂದರೆ ಆಗ ಅವರಿಗೆ ಮೋಹ ಅಂತ ಅನ್ನೋದು ಹುಟ್ಟೋದಿಲ್ಲ, ಮಿಥ್ಯಾಜ್ಞಾನ ಅಂತ ಅನ್ನೋದು ಬರೋದಿಲ್ಲ. ಹಾಗಾಗಿ ಅವರಿಗೆ ಮಿಥ್ಯಾಜ್ಞಾನ ಅಂತ ಅನ್ನೋದು ಬರಬೇಕು. ನಿಜವಾಗಿಯೇ ಸೀತೆಯನ್ನು ರಾಮಚಂದ್ರ ದೇವರು ಕಳೆದುಕೊಂಡಿದ್ದಾರೆ. ಸೀತಾದೇವಿಗೆ ನಿಜವಾಗಿಯೂ ಕೂಡ ರಾಮನ ವಿಯೋಗದ ದುಃಖ ಅಂತ ಅನ್ನೋದಾಗುತ್ತಾ ಇದೆ ಇತ್ಯಾದಿ ವಿಧವಾದಂತಹ ಮಿಥ್ಯಾಜ್ಞಾನ ಅಂತ ಅನ್ನೋದು ಅವರಿಗೆ ಹುಟ್ಟಿಸಬೇಕು ಎಂಬುದಾಗಿ ದೈತ್ಯಾನಾಂ ವಂಚನಾಯಚ, ಅಂತಹ ಕಲಿ ಮೊದಲಾದಂತಹ ದೈತ್ಯರನ್ನು ಮೋಹಗೊಳಿಸೋದಕ್ಕಾಗಿ, ಅವರಿಗೆ ಮೋಸ ಮಾಡೋದಕ್ಕಾಗಿ ಅಂತ ಹನುಮಂತ ದೇವರು, ಸೀತಾದೇವಿ ಆ ಎಲ್ಲ ರಾಕ್ಷಸರು ಮಲಗಿದರೂ ಕೂಡ ಹೀಗೆ ವಿಡಂಬನವನ್ನು ಮಾಡುತ್ತಾ ಇದ್ದಾರೆ. ಹೀಗೆ ತಾನು ಬಂದಂತಹ ಕಾರ್ಯವನ್ನು ಹನುಮಂತ ದೇವರು ಸಾಧನೆಯನ್ನು ಮಾಡಿದ್ದಾರೆ. ಮುಖ್ಯವಾಗಿ ಮಾಡಬೇಕಾದಂತಹ ಕಾರ್ಯ ಸೀತಾನ್ವೇಷಣ. ಆ ಸೀತಾನ್ವೇಷಣೆಯನ್ನು ಮಾಡಿಬಿಟ್ಟಿದ್ದಾನೆ ಹನುಮಂತ. ಆಮೇಲೆ ವಿಚಾರವನ್ನು ಮಾಡುತ್ತಾನೆ, ನಾನು ಲಂಕಾಪುರದಲ್ಲಿ ಬಂದಿದ್ದೇನೆ, ಪ್ರವೇಶವನ್ನು ಮಾಡಿ ಯಾರಿಗೂ ಕೂಡ ಗೊತ್ತಾಗದೇನೆ ನಾನು ಹೊರಟು ಬಿಟ್ಟೆ ಅಂತಂದರೆ ಅದು ರಾಮದೇವರಿಗೆ ಒಂದು ವಿಧವಾದಂತಹ ಅಪಯಶಸ್ಸು, ಅಪಕೀರ್ತಿಯನ್ನು ತಂದುಕೊಟ್ಟಂತೆ. ಯಾಕೆ ಅಂತಂದರೆ ರಾಮನ ದೂತ ಬಂದಿದ್ದಾನೆ, ಆದರೂ ಕೂಡ ಎಲ್ಲರಿಂದಾಗಿ ಹೆದರಿ
ತಾನು ಯಾರಿಗೂ ಕೂಡ ಗೊತ್ತಾಗದೇ ಇದ್ದಂತೆ ಮನೆಯಲ್ಲಿ ಪ್ರವೇಶವನ್ನು ಲಂಕಾಪುರದಲ್ಲಿ ಪ್ರವೇಶವನ್ನು ಮಾಡಿ ಹೊರಟು ಹೋಗಿದ್ದಾನೆ ಅಂತ ಹೇಳಿಬಿಟ್ರೆ ಅದು ಮಹಾ ಅಪಕೀರ್ತಿಗೆ ಕಾರಣವಾಗುತ್ತದೆ. ಹಾಗಾಗಿ ಹಾಗೆ ಆಗೋದು ಬೇಡ ಎಂಬುದಾಗಿ ನನ್ನ ಪರಾಕ್ರಮವನ್ನು ನಾನು ತೋರಿಸಿಕೊಡಬೇಕು. ರಾಮಚಂದ್ರ ದೇವರ ದೂತರ ಪರಾಕ್ರಮವೇ ಇಷ್ಟಿದ್ದರೆ ರಾಮಚಂದ್ರನ ಪರಾಕ್ರಮ ಬಲ ಎಷ್ಟಿರಬೇಕು ಅಂತ ಅನ್ನೋದು ಅವರಿಗೆ ಗೊತ್ತಾಗಬೇಕು ಎಂಬುದಾಗಿ ಹನುಮಂತ ದೇವರು ತನ್ನ ಒಂದು ಪ್ರಕಾಶವನ್ನು ಮಾಡಬೇಕು ಎಂಬುದಾಗಿ ತಾನು ಬುದ್ಧಿಯನ್ನು ಮಾಡಿದ್ದಾನೆ. ತಾನು ಸಂಕಲ್ಪವನ್ನು ಮಾಡಿ ತಾನು ಜೋರಾಗಿ ಸಿಂಹನಾದವನ್ನು ಮಾಡುತ್ತಾ ಇದ್ದಾನೆ. ಆ ವನದಲ್ಲಿರುವಂತಹ ಎಲ್ಲ ವೃಕ್ಷಗಳನ್ನು ಕೂಡ ಕಿತ್ತಿ ಹಾಕುತ್ತಾ ಇದ್ದಾನೆ. ಕೇವಲ ಸೀತಾದೇವಿ ಕುಳಿತಿರುವಂತಹ ವೃಕ್ಷವನ್ನು ಬಿಟ್ಟು ಬೇರೆ ಇಡೀ ವನವನ್ನೆಲ್ಲವನ್ನು ಕೂಡ ನಾಶ ಮಾಡಿಬಿಟ್ಟಿದ್ದಾನೆ ಹನುಮಂತ ದೇವರು. ಆತ್ಮಾವಿಷ್ಕರಣೆ ಚಿತ್ತಂ ಚಕ್ರೇ ಮತಿಮತಾಂವರಃ. ಆಗ ಈ ಸುದ್ದಿಯನ್ನು ಎಲ್ಲ ರಾಕ್ಷಸರು ತಾವು ವಿಸ್ಮಿತರಾಗಿ ಆಶ್ಚರ್ಯಗೊಂಡು ಯಾವುದೋ ಒಂದು ಕಪಿ ಬಂದಿದೆ, ಎಲ್ಲ ವನವನ್ನೆಲ್ಲವನ್ನು ಕೂಡ ನಾಶ ಮಾಡುತ್ತಾ ಇದೆ ಎಂಬುದಾಗಿ ಈ ಸುದ್ದಿಯನ್ನು ರಾವಣನಿಗೆ ಹೋಗಿ ತಿಳಿಸಿಕೊಡುತ್ತಾ ಇದ್ದಾರೆ. ಆಗ ರಾವಣನಿಗೆ ಮೊದಲಿಗೇನೆ ಕಪಿಗಳು ಅಂತಂದರೆ ಸ್ವಲ್ಪ ಹೆದರಿಕೆ ಇತ್ತು. ಕೆಲವು ಜನರಿಗೆ ಕೋತಿಗಳನ್ನು ನೋಡಿದರೆ ನಾಯಿಗಳನ್ನು ನೋಡಿದರೆ ಬಹಳ ಹೆದರ್ತಾ ಇರ್ತಾರೆ ನೋಡಿರಿ. ಹಾಗೆ ರಾವಣವು ಕೂಡ ಕಪಿಯನ್ನು ನೋಡಿದರೆ ಬಹಳ ಹೆದರುತ್ತಿದ್ದ. ಯಾಕಂದರೆ ಹಿಂದೆ ಒಂದು ಸಲ ವಾಲಿಯ ಜೊತೆಗೆ ಪರಾಭವವನ್ನು ಹೊಂದಿದ್ದಾನೆ. ಅದರಿಂದಾಗಿ ತನಗೆ ಸ್ವಲ್ಪ ಭೀತಿಯಾಗಿದೆ. ಹಾಗಾಗಿ ತಾನೇನು ಮಾಡುತ್ತಾನೆ ಅಂತಂದರೆ ಅನೇಕ ಜನ ರಾಕ್ಷಸ ಸೈನಿಕರಿಗೆ ತಾನು ಆದೇಶವನ್ನು ಮಾಡುತ್ತಾನೆ, ಹೋಗಿ ಆ ಕಪಿಯನ್ನು ನಿಗ್ರಹವನ್ನು ಮಾಡಿಕೊಂಡು ಬರ್ರಿ ಅಂತ. ಎಷ್ಟು ಜನರನ್ನು ಕೊಟ್ಟು ಕಳುಹಿಸುತ್ತಾನೆ ಅಂತಂದರೆ ಒಂದು ಕಪಿಯನ್ನು ನಿಗ್ರಹವನ್ನು ಮಾಡೋದಕ್ಕಾಗಿ 80,80,000 ಜನ ರಾಕ್ಷಸರನ್ನು ಕೊಟ್ಟು ಕಳುಹಿಸುತ್ತಾನೆ. ಅಷ್ಟು ರಾಕ್ಷಸರು ತಾವೆಲ್ಲರೂ ಕೂಡ ಅನೇಕ ಆಯುಧಗಳನ್ನು ತೆಗೆದುಕೊಂಡು ಹನುಮಂತ ದೇವರ ಮೇಲೆ ಯುದ್ಧಕ್ಕೆ ಅಂತ ಬರುತ್ತಾರೆ. ಹನುಮಂತ ದೇವರನ್ನು ಸುತ್ತುವರಿಯುತ್ತಾರೆ. ತನಗೆ ಭಯವೇ ಆಗಿರಲಿಲ್ಲ ಅಂತಂದರೆ ಒಂದು ಕಪಿಯನ್ನು ಹಿಡ್ಕೊಳ್ಳಿಕ್ಕೆ ಒಂದು 4 ಜನರನ್ನು ಕೊಟ್ಟು ಕಳಿಸಿದರೆ ಸಾಕಾಗಿತ್ತು. ಇಷ್ಟು ದೊಡ್ಡ ಸೈನ್ಯವನ್ನು ಕೊಟ್ಟು ಕಳುಹಿಸಿದ್ದಾನೆ ಅಂತಂದರೆ ರಾವಣನಿಗೆ ಎಷ್ಟು ಹೆದರಿಕೆ ಆಗಿದೆ ಅಂತ ಅನ್ನೋದು ನಮಗೆ ಗೊತ್ತಾಗುತ್ತದೆ. ಅಷ್ಟು ಜನ ಸೈನಿಕರನ್ನು ರಾಕ್ಷಸರನ್ನು ಕೊಟ್ಟು ಕಳುಹಿಸಿದ್ದಾನೆ. ಅವರೆಲ್ಲರೂ ಕೂಡ ಆಯುಧಗಳನ್ನು ತೆಗೆದುಕೊಂಡು ಕಪಿಯ ಸುತ್ತಲೂ ಕೂಡ ಇದ್ದಾರೆ, ಹನುಮಂತ ದೇವರ ಸುತ್ತಲೂ ಕೂಡ ಇದ್ದಾರೆ. ಹನುಮಂತ ದೇವರು ತಾವು ಒಬ್ಬರೇ ಇದ್ದಾರೆ. ಹನುಮಂತ ದೇವರ ಕೈಯಲ್ಲಿ ಯಾವ ಆಯುಧವೂ ಕೂಡ ಇಲ್ಲ. ಇವರೆಲ್ಲರೂ ಕೂಡ ಆಯುಧಗಳನ್ನು ತೆಗೆದುಕೊಂಡು ನಿಂತಿದ್ದಾರೆ. ಆಗ ಹನುಮಂತ ದೇವರು ಹಾಗಿದ್ದರೂ ಕೂಡ ಅವರೆಲ್ಲರೂ ಕೂಡ ಅನೇಕ ವಿಧವಾದಂತಹ ಆಯುಧಗಳಿಂದಾಗಿ ಪ್ರಹಾರವನ್ನು ಮಾಡುತ್ತಾ ಇದ್ದಾರೆ. ಹಾಗಿದ್ದರೂ ಕೂಡ ಹನುಮಂತ ದೇವರಿಗೆ ಒಂದು ಕೂದಲೆಲೆಯಷ್ಟು ಕೂಡ ಹಾನಿ ಅಂತನ್ನೋದು ಆಗಲಿಲ್ಲ. ಹನುಮಂತ ದೇವರು ಆ ಎಲ್ಲ ರಾಕ್ಷಸರನ್ನು ಅಸುರರನ್ನು ಅತ್ಯಂತ ಅನಾಯಾಸವಾಗಿ ತಾವು ತಮ್ಮ ಕೈಯಿಂದಾಗಿ ಕಾಲಿನಿಂದಾಗಿ ತುಳಿಯುತ್ತಾ ಅವರನ್ನು ಎಲ್ಲರನ್ನೂ ಕೂಡ ಸಂಹಾರ ಮಾಡಿಬಿಟ್ಟಿದ್ದಾರೆ. ಅತ್ಯಂತ ಅನಾಯಾಸವಾಗಿ ಸಂಹಾರವನ್ನು ಮಾಡಿದ್ದಾರೆ. ಈಗ ಒಂದು ದೋಮಿಗಳು ಬಂದರೆ ನಾವು ಹೇಗೆ ಅನಾಯಾಸವಾಗಿ ಅದನ್ನು ಸಂಹಾರ ಮಾಡಬೇಕು, ಹಾಗೆ ಹನುಮಂತ ದೇವರ ಮುಂದೆ ಆ ಅಸುರರೆಲ್ಲ ಅಷ್ಟು ಚಿಕ್ಕವರಾಗಿದ್ದಾರೆ. ಎಲ್ಲರನ್ನೂ ಕೂಡ ಅತ್ಯಂತ ಅನಾಯಾಸವಾಗಿ ಸಂಹಾರವನ್ನು ಮಾಡುತ್ತಾ ಇದ್ದಾರೆ ಹನುಮಂತ ದೇವರು. ಅವರೆಲ್ಲರೂ ಏನಾದರೂ ಸಾಮಾನ್ಯರ ರಾಕ್ಷಸರ ಅಂತಂದರೆ ಅದಕ್ಕೆ ರಾಮಾಯಣ ಹೇಳುತ್ತದೆ, ಸಮಸ್ತಶೋ ವಿಮೃತ್ಯವೋ ವರಾಧರಸ್ಯ ಕಿಂಕರಾಹ. ಅವರೆಲ್ಲರಿಗೂ ಕೂಡ ರುದ್ರದೇವರ ವರದಿಂದಾಗಿ ಅವಧ್ಯತ್ವವಿತ್ತಂತೆ. ಆ ರುದ್ರದೇವರ ವರವಿದ್ದರೂ ಕೂಡ ಆ ರುದ್ರದೇವರ ವರವನ್ನು ತಿರಸ್ಕರಿಸಿ ತಾವು ಆ ಎಲ್ಲ ಅಸುರರನ್ನು ರಾಕ್ಷಸರನ್ನು ಸಂಹಾರ ಮಾಡಿದ್ದಾರೆ. ಇದರಿಂದಾಗಿ ರುದ್ರದೇವರಿಗಿಂತಲೂ ಕೂಡ ಹನುಮಂತ ದೇವರು ತಾವು ಉತ್ತಮರಾಗಿದ್ದಾರೆ. ರುದ್ರದೇವರು ವೈಷ್ಣವೋತ್ತಮರಾಗಿದ್ದರೆ ಹನುಮಂತ ದೇವರು ತಾವು ಜೀವೋತ್ತಮರಾಗಿದ್ದಾರೆ ಅಂತನ್ನೋದು ಇದರಿಂದಾಗಿ ನಮಗೆ ಸಿದ್ಧವಾಗುತ್ತದೆ. ಹಾಗೆ ಅವರನ್ನೆಲ್ಲರನ್ನೂ ಕೂಡ ಸಂಹಾರ ಮಾಡಿಬಿಟ್ಟಿದ್ದಾನೆ ಹನುಮಂತ. ಆಗ ರಾವಣ ತಾನು ಮತ್ತೆ 7 ಜನ ರಾಕ್ಷಸರನ್ನು ಕಳಿಸಿಕೊಡುತ್ತಾನೆ. ಅವರೆಲ್ಲರೂ ಕೂಡ ಅತ್ಯಂತ ಬಲಿಷ್ಠರಾದವರು. ಅವರೆಲ್ಲರೂ ಕೂಡ ರುದ್ರದೇವರ ವರದಿಂದಾಗಿ ಅವಧ್ಯರಾದಂತಹ ಮಂತ್ರಿಯ ಮಕ್ಕಳು. ಅವರೊಬ್ಬರೊಬ್ಬರು ಕೂಡ ಪರ್ವತದ ಆಕಾರದಂತೆ ಇದ್ದಾರೆ. ಒಬ್ಬರೊಬ್ಬರನ್ನು ನೋಡಲಿಕ್ಕೆ ಅವರೇನು ಪರ್ವತ ಬರುತ್ತಾ ಇದೆಯಾ, ಪರ್ವತವೇ ನಡೆದು ಬಂದರೆ ಅದು ಹೇಗೆ ಕಾಣಬೇಕೋ ಹಾಗೆ ಕಾಣುತ್ತಾ ಇದೆ. ಆಗ ಹನುಮಂತ ದೇವರು ಅವರ ಜೊತೆಗೂ ಕೂಡ ಯುದ್ಧವನ್ನು ಆಡಿ ಅವರನ್ನು ಕೂಡ ತಮ್ಮ ಕಾಲ ಕೆಳಗೆ ಹಾಕಿ ಅವರನ್ನು ತುಳಿದು ಅವರನ್ನು ಸಂಹಾರ ಮಾಡಿಬಿಟ್ಟಿದ್ದಾನೆ. ಹೀಗೆ ಹನುಮಂತ ದೇವರು ತನ್ನ ಉಗ್ರವಾದಂತಹ ಪೌರುಷವನ್ನು ತಾನು ತೋರಿಸುತ್ತಾ ಇದ್ದಾನೆ. ಅನಂತರದಲ್ಲಿ ರಾವಣ ತಾನು 5 ಜನ ಸೇನಾಧಿಪತಿಗಳನ್ನು ಕಳಿಸಿಕೊಡುತ್ತಾನೆ. ಆ ಸೇನಾಧಿಪತಿಗಳನ್ನು ಕೂಡ ಹನುಮಂತ ದೇವರು ಅತ್ಯಂತ ಅನಾಯಾಸವಾಗಿ ಸಂಹಾರ ಮಾಡಿಬಿಡುತ್ತಾರೆ. ಆಗ ರಾವಣನಿಗೆ ಚಿಂತೆ ಹತ್ತುತ್ತದೆ. ನಾನು ಅನೇಕ ಜನ ರಾಕ್ಷಸರನ್ನು ಕೊಟ್ಟು ಕಳುಹಿಸಿದೆ, ಸೈನಿಕರನ್ನು ಕೊಟ್ಟು ಕಳುಹಿಸಿದೆ, ಅವರನ್ನೆಲ್ಲರನ್ನೂ ಕೂಡ ಸಂಹಾರ ಮಾಡಿಬಿಟ್ಟ. ಇನ್ನು ಮಂತ್ರಿಯ ಪುತ್ರರನ್ನು ಕೂಡ ಕೊಟ್ಟು ಕಳುಹಿಸಿದೆ, ಸೇನಾಧಿಪತಿಗಳನ್ನೂ ಕೊಟ್ಟು ಕಳುಹಿಸಿದೆ, ಅವರನ್ನೆಲ್ಲರನ್ನೂ ಕೂಡ ಸಂಹಾರ ಮಾಡಿದ್ದಾನೆ. ಈಗೇನು ಮಾಡಬೇಕು? ಇವರೆಲ್ಲರೂ ಕೂಡ ಹನುಮಂತನನ್ನು ಆ ಕಪಿಯನ್ನು ನಿಗ್ರಹ ಮಾಡುವಂತೆ ಇಲ್ಲ, ನಾನೇ ಹೋಗಬೇಕು. ಆದರೆ ನೇರವಾಗಿ ನಾನೇ ಹೋಗೋದು ಸರಿಯಲ್ಲ ಅಂತ ಹೇಳಿಬಿಟ್ಟು ವಿಚಾರ ಮಾಡಿ
ತನ್ನ ಮಗನನ್ನು ಅಕ್ಷಕುಮಾರನನ್ನು ಕೊಟ್ಟು ಕಳುಹಿಸಿದ್ದಾನೆ. ಆ ಅಕ್ಷಕುಮಾರನು ರಾವಣ ಎಂತಹ ಬಲಿಷ್ಠನೋ ರಾವಣನಷ್ಟೇ ತಾನೂ ಕೂಡ ಅತ್ಯಂತ ಬಲಿಷ್ಠನಾಗಿರುತ್ತಾನೆ. ರಾವಣನಿಗೆ ಸಮಾನವಾದಂತಹ ಬಲವುಳ್ಳವನಾಗಿರುತ್ತಾನೆ ಆ ಅಕ್ಷಕುಮಾರ. ಅಂತಹ ಅಕ್ಷಕುಮಾರನನ್ನು ತಾನು ಕೊಟ್ಟು ಕಳುಹಿಸುತ್ತಾನೆ ರಾವಣ. ಆಗ ಆ ಅಕ್ಷಕುಮಾರ ಬಂದು ಅನೇಕ ವಿಧವಾದಂತಹ ಅಸ್ತ್ರಗಳಿಂದಾಗಿ ಪ್ರಹಾರವನ್ನು ಮಾಡುತ್ತಾ ಇದ್ದಾನೆ. ಆದರೂ ಕೂಡ ಹನುಮಂತ ದೇವರಿಗೆ ಏನೂ ಕೂಡ ಆಗುತ್ತಾ ಇಲ್ಲ. ಆಗ ಹನುಮಂತ ದೇವರು ವಿಚಾರವನ್ನು ಮಾಡಿದರು, ನಾನು ಇಷ್ಟು ದೂರ ಬಂದಿದ್ದೇನೆ ಅಂತಂದರೆ ನಾನು ಏನಾದರೂ ಒಂದು ದೊಡ್ಡ ಕಾರ್ಯವನ್ನು ಮಾಡಿ ಹೋಗಲೇಬೇಕು. ನಾನು ಆಲ್ಮೋಸ್ಟ್ ಸೈನ್ಯದಲ್ಲಿ ಒಂದು 3ನೇ ಭಾಗವನ್ನು ಆಲ್ಮೋಸ್ಟ್ 35% ಸಂಹಾರ ಮಾಡೇ ಬಿಟ್ಟಿದ್ದೇನೆ. ಅಂತಂದರೆ ಮುಂದೆ ಯುದ್ಧವಾಗಬೇಕಾದಾಗ ಅಷ್ಟು ವಿಳಂಬವಾಗೋದು ಬೇಡ ಅಂತ ಹೇಳಿಬಿಟ್ಟು ಅಷ್ಟು ನಾನು ಸಂಹಾರ ಮಾಡಿದ್ದೇನೆ. ಹಾಗಿದ್ದರೂ ಕೂಡ ಯಾರು ಅತ್ಯಂತ ಬಲಿಷ್ಠರೋ ಒಬ್ಬರನ್ನು ಸಂಹಾರ ಮಾಡಿದರೆ ಆಗ ಅವರಿಗೆ ನಿಜವಾಗಿ ಪ್ರಹಾರವನ್ನು ಮಾಡಿದಂತೆ ಆಗುತ್ತದೆ ಅಂತ ತಿಳಿದು ತಾನೇನು ಮಾಡುತ್ತಾನೆ ಅಂತಂದರೆ ಅಕ್ಷಕುಮಾರನನ್ನು ಸಂಹಾರ ಮಾಡೋಣ ಎಂಬುದಾಗಿ ನಿಶ್ಚಯವನ್ನು ಮಾಡುತ್ತಾನೆ. ಯಾಕೆ ಅಂತಂದರೆ ನಾನು ರಾವಣನನ್ನೇ ಸಂಹಾರ ಮಾಡಬಹುದು, ಆ ಶಕ್ತಿ ನನಗೆ ಇದೆ. ಆದರೆ ಅದು ರಾವಣಿಗೆ ಸಮ್ಮತವಲ್ಲ. ನಾನು ಯದ್ಯಪಿ ಸಂಹಾರ ಮಾಡಿದರೂ ನನ್ನ ಮೇಲೆ ಅನುಗ್ರಹವನ್ನು ಮಾಡಬಹುದು, ಆದರೆ ಅದು ರಾವಣಿಗೆ ಪ್ರಿಯವಾದಂತಹ ಕಾರ್ಯವಲ್ಲ. ರಾಮ ತಾನೇ ರಾವಣನನ್ನು ಸಂಹಾರ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದಾನೆ. ಮತ್ತು ಅದಷ್ಟೇ ಅಲ್ಲದೆ ನಾನೇನಾದರೂ ರಾವಣನನ್ನು ಸಂಹಾರ ಮಾಡಿಬಿಟ್ಟೆ ಅಂತಂದರೆ ಅದು ರಾಮನಿಗೆ ಒಂದು ಅಪಕೀರ್ತಿ ಇದ್ದಂತೆ. ತನ್ನ ಹೆಂಡತಿಯನ್ನು ಕಳೆದುಕೊಂಡಾಗ ತನಗೆ ಹೋಗಿ ಯುದ್ಧವನ್ನು ಆಡಲಿಕ್ಕೆ ಸಾಧ್ಯವಾಗಲಿಲ್ಲ, ತನ್ನ ದೂತರನ್ನು ಕೊಟ್ಟು ಕಳುಹಿಸಿದ್ದಾನೆ ಅಂತನ್ನುವಂತಹ ಅಪಕೀರ್ತಿ ರಾಮನಿಗೆ ಬರುತ್ತದೆ. ಹಾಗಾಗಿ ಹಾಗೆ ಆಗೋದು ಬೇಡ ಅಂತ ರಾವಣನನ್ನು ಸಂಹಾರ ಮಾಡಲಿಕ್ಕೆ ಇಚ್ಛಿಸಲಿಲ್ಲ. ಇನ್ನೊಬ್ಬ ಮಗ ರಾವಣನ ಮತ್ತೊಬ್ಬ ಮಗ ಇಂದ್ರಜಿತ್, ಅವನನ್ನು ಸಂಹಾರ ಮಾಡೋಣ ಅಂತಂದರೆ ಅವನನ್ನೇನಾದರೂ ನಾನು ಸಂಹಾರ ಮಾಡಿಬಿಟ್ರೆ ಆ ಇಂದ್ರಜಿತ್ತಿನ ಸಾಮರ್ಥ್ಯವೇನು ಅಂತನ್ನೋದು ಎಲ್ಲರಿಗೂ ಗೊತ್ತಾಗೋದಿಲ್ಲ. ಅವನ ಸಾಮರ್ಥ್ಯವನ್ನು ಕೂಡ ಎಲ್ಲರಿಗೂ ಪ್ರಕಟ ಮಾಡಬೇಕಾಗಿದೆ. ಹಾಗಾಗಿ ಎಲ್ಲ ಕಪಿಗಳು ಬಂದಾಗ ತಾನು ತನ್ನ ಸಾಮರ್ಥ್ಯವನ್ನು ಪ್ರಕಟ ಮಾಡಬೇಕು. ಆಗ ತನ್ನ ಸಾಮರ್ಥ್ಯವನ್ನು ಪ್ರಕಟ ಮಾಡಿದ ಮೇಲೆ ಅವನನ್ನು ಲಕ್ಷ್ಮಣ ಸಂಹಾರ ಮಾಡಿದರೆ ಆಗ ಅದು ಸರಿ ಇರುತ್ತದೆ ಎಂಬುದಾಗಿ ಇಂದ್ರಜಿತ್ತನ್ನು ಕೂಡ ಬಿಟ್ಟಿದ್ದಾನೆ. ಹಾಗಾಗಿ ನಮ್ಮ 3ನೇದವ ಅಕ್ಷಕುಮಾರ. ಆ ಅಕ್ಷಕುಮಾರನೂ ಕೂಡ ರಾವಣ, ಇಂದ್ರಜಿತ್ತು, ಅಕ್ಷಕುಮಾರ 3 ಜನರಿಗೂ ಕೂಡ ಸಮಾನವಾದಂತಹ ಬಲವಿತ್ತು. ಹಾಗಾಗಿ ಅಕ್ಷಕುಮಾರನನ್ನು ಸಂಹಾರ ಮಾಡಿದರೆ ಒಂದರ್ಥದಲ್ಲಿ ರಾವಣನನ್ನೇ ಸಂಹಾರ ಮಾಡಿದಂತೆ. ಯಾಕಂದರೆ ರಾವಣನಿಗೆ ಸಮಾನವಾದಂತಹ ಬಲವಿದೆ. ಹಾಗಾಗಿ ಅಕ್ಷಕುಮಾರನನ್ನು ಸಂಹಾರ ಮಾಡೋಣ ಎಂಬುದಾಗಿ ನಿರ್ಧಾರವನ್ನು ಮಾಡಿ ಅಕ್ಷಕುಮಾರ ತಾನು ಅನೇಕ ವಿಧವಾದಂತಹ ಅಸ್ತ್ರಗಳನ್ನು ಪ್ರಯೋಗವನ್ನು ಮಾಡುತ್ತಾ ಇದ್ದರೂ ಕೂಡ ಅದನ್ನು ಲೆಕ್ಕಿಸದೆ ಹನುಮಂತ ದೇವರು ಆ ಅಕ್ಷಕುಮಾರನನ್ನು ತಮ್ಮ ಪಾದದ ಕೆಳಗೆ ಹಾಕಿ ತುಳಿಯುತ್ತಾ ಇದ್ದಾರೆ. ಇನ್ನು ಸತ್ತಂತೆ ಆಗಿದ್ದಾನೆ ಅವನು. ಆ ಪಾದದ ಪ್ರಹಾರದಿಂದಲೇ ಅವನು ಇನ್ನು ಮೃತಪ್ರಾಯನಾಗಿದ್ದಾನೆ. ಅಂತಹ ಅಕ್ಷಕುಮಾರನನ್ನು ಅವನ ದೇಹವನ್ನು ತೆಗೆದುಕೊಂಡು ಹನುಮಂತ ದೇವರು ಚಕ್ರದಂತೆ ತಿರುಗಿಸಿ ಆ ಪರ್ವತದ ಮೇಲೆ ಎಸೆಯುತ್ತಾರೆ. ಆ ಪರ್ವತದ ಮೇಲೆ ಬಿದ್ದು ತಾನು ಪುಡಿಯಾಗಿ ತಾನು ಸಂಹಾರವನ್ನು ಹೊಂದುತ್ತಾನೆ. ಹೀಗೆ ಹನುಮಂತ ದೇವರು ಅಕ್ಷಕುಮಾರನನ್ನು ಸಂಹಾರ ಮಾಡಿಬಿಟ್ಟಿದ್ದಾರೆ. ಆಗ ರಾವಣನು ತಾನು ಶೋಕಮಗ್ನನಾಗಿದ್ದಾನೆ. ಪ್ರತಿ ಸಲ ಬೇರೆಯವರಿಗೆ ಅಳಿಸೇ ತನಗೆ ಗೊತ್ತು. ಮೊದಲನೇ ಸಲ ತಾನು ಅಳುತ್ತಾ ಇದ್ದಾನೆ. ಹನುಮಂತ ದೇವರು ಅವನಿಗೆ ಶೋಕದ ರುಚಿಯನ್ನು ತೋರಿಸಿಕೊಡುತ್ತಾ ಇದ್ದಾರೆ. ಆಗ ಏನು ಮಾಡಬೇಕು ಎಂಬುದಾಗಿ ವಿಚಾರವನ್ನು ಮಾಡಿ ಇಂದ್ರಜಿತ್ತನ್ನು ಕೊಟ್ಟು ಕಳುಹಿಸುತ್ತಾರೆ. ಇಂದ್ರನನ್ನೇ ಗೆದ್ದಂತಹವನು ಇವನು ಆ ಕಪಿಯನ್ನು ಅನಾಯಾಸವಾಗಿ ನಿಗ್ರಹವನ್ನು ಮಾಡುತ್ತಾನೆ ಎಂಬುದಾಗಿ ತಿಳಿದು ರಾವಣ ಇಂದ್ರಜಿತ್ತನ್ನು ಕೊಟ್ಟು ಕಳುಹಿಸುತ್ತಾನೆ. ಆಗ ಇಂದ್ರಜಿತ್ತು ಕೂಡ ಬಂದು ಅನೇಕ ವಿಧವಾದಂತಹ ಶಸ್ತ್ರಾಸ್ತ್ರಗಳ ಪ್ರಯೋಗವನ್ನು ಮಾಡುತ್ತಾನೆ. ಆಗಲೂ ಕೂಡ ಹನುಮಂತ ದೇವರಿಗೆ ಏನೂ ಕೂಡ ಆಗೋದಿಲ್ಲ. ಕೊನೆಗೆ ಇಂದ್ರಜಿತ್ ಏನು ಮಾಡಬೇಕು ಅಂತ ಗೊತ್ತಾಗದೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗವನ್ನು ಮಾಡುತ್ತಾನೆ. ಯಾರಿಂದಲೂ ಕೂಡ ಸಹನೆ ಮಾಡಲು ಅಸಾಧ್ಯವಾದಂತಹ ಬ್ರಹ್ಮಾಸ್ತ್ರವನ್ನು ಪ್ರಯೋಗವನ್ನು ಮಾಡುತ್ತಾನೆ. ಆದರೆ ಹನುಮಂತ ದೇವರು ವಿಚಾರವನ್ನು ಮಾಡುತ್ತಾರೆ, ನಾನು ಬೇಕಾದರೆ ಈ ಅಸ್ತ್ರವನ್ನು ನಾನು ಅನಾಯಾಸವಾಗಿ ಉಲ್ಲಂಘನೆಯನ್ನು ಮಾಡಬಹುದು. ಅಂದರೆ ಅನೇಕ ಸಲ ನಾನು ಬ್ರಹ್ಮದೇವರ ಮಾತನ್ನು ಉಲ್ಲಂಘಿಸಿದ್ದೇನೆ. ಬ್ರಹ್ಮದೇವರ ವರವನ್ನು ಈಗ ತಾನೇ ಸಿಂಹಿಕೆಯನ್ನು ಸಂಹಾರ ಮಾಡಬೇಕಾದಾಗ ಬ್ರಹ್ಮದೇವರ ವರವನ್ನು ನಾನು ಉಲ್ಲಂಘಿಸಿ ಸಿಂಹಿಕೆಯನ್ನು ಸಂಹಾರ ಮಾಡಿದ್ದೇನೆ. ಇನ್ನು ಅಕ್ಷಕುಮಾರನನ್ನು ಸಂಹಾರ ಮಾಡಬೇಕಾದಾಗಲೂ ಕೂಡ ಅಕ್ಷಕುಮಾರನಿಗೂ ಕೂಡ ಬ್ರಹ್ಮದೇವರ ವರವಿತ್ತು. ಹಾಗಿದ್ದರೂ ಕೂಡ ಅಕ್ಷಕುಮಾರನನ್ನು ನಾನು ಸಂಹಾರ ಮಾಡಿದ್ದೇನೆ. ಹಾಗೆ ಈ ಇಂದ್ರಜಿತ್ ಪ್ರಯೋಗ ಮಾಡಿದಂತಹ ಬ್ರಹ್ಮಾಸ್ತ್ರವನ್ನು ನಾನು ಲೆಕ್ಕಿಸದೇನೆ ನಾನು ಯುದ್ಧವನ್ನು ಆಡಬಹುದು. ಆದರೆ ಬ್ರಹ್ಮದೇವರು ಹೇಗೋ ನನಗೆ ಮಾನ್ಯರೇ ಆಗಿದ್ದಾರೆ. ಹಾಗಾಗಿ ಆ ಅಸ್ತ್ರಕ್ಕೆ ಗೌರವವನ್ನು ಕೊಡೋಣ. ಯಾಕಂದರೆ ನಾನು ಮಾಡಬೇಕಾದಂತಹ ಕಾರ್ಯ ಮಾಡಿದ್ದೇನೆ. ಇನ್ನು ನನ್ನನ್ನು ಬಂಧಿಸಿ ಈ ಎಲ್ಲ ಅಸುರರು ರಾಕ್ಷಸರು ಏನು ಮಾಡುತ್ತಾರೆ ಅಂತ ಕುತೂಹಲ. ನನ್ನನ್ನು ಬಂಧಿಸಿ ಏನಾದರೂ ಮಾಡಲಿಕ್ಕೆ ಇವರಿಗೆ ಸಾಧ್ಯದನ ನೋಡೋಣ, ಏನು ಮಾಡುತ್ತಾರೆ ಎಂಬುದಾಗಿ ನೋಡೋಣ ಅಂತ ಹೇಳಿಬಿಟ್ಟು ಹನುಮಂತ ದೇವರು ತಾವು ಬಂಧನವನ್ನು ಮಾಡಿಸಿಕೊಂಡಿದ್ದಾರೆ.
ಮತ್ತು ಅದಷ್ಟೇ ಅಲ್ಲದೆ ಮತ್ತೊಂದು ಪ್ರಯೋಜನ ಏನು ಅಂತಂದರೆ ರಾವಣನನ್ನು ಕೂಡ ನಾನು ನೋಡಬಹುದು. ಇಷ್ಟು ದೂರ ಬಂದ ಮೇಲೆ ವಿಲನ್ ಆದಂತಹ ಪ್ರತಿನಾಯಕನಾದಂತಹ ರಾವಣನನ್ನು ನೋಡದೇ ಹೋದರೆ ಸರಿ ಇರೋದಿಲ್ಲ. ಹಾಗಾಗಿ ರಾವಣನನ್ನು ಕೂಡ ನೋಡಬೇಕು, ರಾವಣನಿಗೆ ಎಚ್ಚರವನ್ನು ಕೊಡಬೇಕು ಎಂಬುದಾಗಿ ಹನುಮಂತ ದೇವರು ಆ ಬಂಧನೆಯನ್ನು ಮಾಡಿಸಿಕೊಂಡಿದ್ದಾರೆ. ಆ ಬ್ರಹ್ಮಾಸ್ತ್ರದಿಂದಾಗಿ ಬಂಧನ ಮಾಡಿದ ಮೇಲೂ ಕೂಡ ಆ ಎಲ್ಲ ರಾಕ್ಷಸರಿಗೆ ಇನ್ನೂ ಹೆದರಿಕೆ ಆಗುತ್ತಾ ಇದೆ, ಅವರಿಗೆ ಇನ್ನೂ ವಿಶ್ವಾಸ ಬರುತ್ತಾ ಇಲ್ಲ. ಎಲ್ಲಿ ಆ ಬಂಧನವನ್ನು ಬಿಡಿಸಿಕೊಂಡು ಬರುತ್ತಾನೋ ಏನೋ ಅಂತನ್ನುವಂತಹ ಹೆದರಿಕೆಯಿಂದಾಗಿ ಇನ್ನು ಅನೇಕ ಹಗ್ಗಗಳಿಂದಾಗಿ ಕಟ್ಟಿದ್ದಾರೆ. ಆಗ ಬ್ರಹ್ಮಾಸ್ತ್ರ ಅಂತನ್ನೋದು ಹೊರಟೋಯಿತು. ಯಾವಾಗ ಅದಕ್ಕೆ ಒಂದು ಆಧಾರವನ್ನೇ ಕೊಡುತ್ತಾ ಇಲ್ಲ, ಅದರ ಮೇಲೆ ವಿಶ್ವಾಸವನ್ನೇ ಮಾಡುತ್ತಾ ಇಲ್ಲ. ಎಲ್ಲಿ ಆಧಾರವಿರುತ್ತದೆಯೋ ಅಲ್ಲಿ ಮನುಷ್ಯ ಇರಬೇಕು, ಆಧಾರವೇ ಇರೋದಿಲ್ಲ ಅಂತಂದಮೇಲೆ ಇದ್ದೇನು ಉಪಯೋಗ ಅಂತ ಹೇಳಿಬಿಟ್ಟು ಆ ಬ್ರಹ್ಮಾಸ್ತ್ರ ಅಂತನ್ನೋದು ಬ್ರಹ್ಮಲೋಕಕ್ಕೆ ಹೊರಟು ಹೋಗಿದೆ. ಹಾಗಿದ್ರೂ ಕೂಡ ಹನುಮಂತ ದೇವರು ಸುಮ್ಮನೆ ನಾಟಕವನ್ನು ಮಾಡುತ್ತಾ ಇದ್ದಾರೆ. ಆ ಬಂಧನವನ್ನು ಮಾಡಿಸಿಕೊಂಡು ಅಸುರರು ರಾಕ್ಷಸರವರೆಲ್ಲರೂ ಕೂಡ ಹನುಮಂತ ದೇವರನ್ನು ರಾವಣನ ಹತ್ತಿರ ಕರೆದುಕೊಂಡು ಹೋಗಿದ್ದಾರೆ. ಆಗ ರಾವಣ ತಾನು ಕೇಳುತ್ತಾ ಇದ್ದಾನೆ, ಕಪೇ ಕುತೋಸಿ ಕಸ್ಯವ ಕಿಮರ್ಥಮೀದೃಶಂ ಕೃತಂ, ನೀನು ಯಾರು, ಎಲ್ಲಿಂದ ಬಂದಿದ್ದೀಯಾ, ಯಾಕೆ ಈ ರೀತಿಯಾಗಿ ಮಾಡುತ್ತಾ ಇದೆಯಾ ಎಂಬುದಾಗಿ ತಾನು ಕೇಳಿದಾಗ ಆಗ ಹನುಮಂತ ದೇವರು ಮೊದಲಿಗೆ ಹೇಳುವಂತಹ ಮಾತು ಹೇಳುತ್ತಾ ಇದ್ದಾರೆ, ನಾನೇನು ಭಾರಿ ಪರಾಕ್ರಮವುಳ್ಳವನು, ನಾನು ಭಾರಿ ಪರಾಕ್ರಮಿ, ಇಷ್ಟೆಲ್ಲ ಅಸುರರನ್ನು ಸಂಹಾರ ಮಾಡಿದ್ದೇನೆ, ಹಾಗೆ ಯಾವ ಪರಿಚಯವನ್ನು ಕೂಡ ಮಾಡಿಸಿಕೊಡುತ್ತಾ ಇಲ್ಲ. ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ ರಘುತ್ತಮಸ್ಯ ಮಾರುತಿಂ ಕುಲಕ್ಷಯೇ ತವೇಶ್ವರಂ, ನಾನು ರಾಮಚಂದ್ರ ದೇವರ ದೂತನಾಗಿದ್ದೇನೆ, ದಾಸೋಹಂ ಕೋಸಲೇಂದ್ರಸ್ಯ ಎಂಬುದಾಗಿ ತಾವು ಪರಿಚಯವನ್ನು ಮಾಡಿಸಿಕೊಳ್ಳುತ್ತಾ ಇದ್ದಾರೆ. ನಾನು ರಾಮಚಂದ್ರ ದೇವರ ದೂತನಾಗಿದ್ದೇನೆ, ನಾನು ಮಾರುತಿ ಕೇಸರಿಯ ಮಗನಾಗಿದ್ದೇನೆ, ನನ್ನನ್ನು ರಾಮಚಂದ್ರ ದೇವರು ಕೊಟ್ಟು ಕಳುಹಿಸಿದ್ದಾರೆ. ರಾಮಚಂದ್ರ ದೇವರ ಹೆಂಡತಿಯಾದಂತಹ ಸೀತೆಯನ್ನು ನೀನು ಅಪಹಾರ ಮಾಡಿಕೊಂಡು ಹೋಗಿದ್ದೀಯಾ, ಹಾಗಾಗಿ ನೀನು ರಾಮಚಂದ್ರ ದೇವರ ವಿರೋಧವನ್ನು ಮಾಡುವುದು ಸರಿಯಲ್ಲ. ರಾಮಚಂದ್ರ ದೇವರು ತಾವೇನಾದರೂ ಸಿಟ್ಟಿಗೆ ಬಂದರು ಅಂತಂದರೆ ಅವರ ಮುಂದೆ ಬ್ರಹ್ಮಾದಿ ಸಮಸ್ತ ದೇವತೆಗಳು ಕೂಡ ನಿಲ್ಲಲು ಸಾಧ್ಯವಾಗೋದಿಲ್ಲ. ಹಾಗಾಗಿ ಅಂತಹ ರಾಮಚಂದ್ರ ದೇವರ ಜೊತೆಗೆ ವಿರೋಧವನ್ನು ಯಾಕೆ ಮಾಡುತ್ತೀಯಾ, ಮಾಡಬೇಡ, ಬಿಟ್ಟುಬಿಡು. ನೀನೇನಾದರೂ ಸೀತೆಯನ್ನು ಬಿಡೋದಿಲ್ಲ ಅಂತಾದರೆ ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶುಯಾಸ್ಯಸಿ, ಕೂಡಲೇ ನೀನು ನಿನ್ನ ಇಡೀ ಸೈನ್ಯದಿಂದಾಗಿ ಸಹಿತನಾಗಿ ಎಲ್ಲ ಬಾಂಧವರಿಂದಾಗಿ ಸಹಿತನಾಗಿ ನೀನು ನಾಶವನ್ನು ಹೊಂದುತ್ತೀಯ. ನೀನು ಸೀತೆಯನ್ನು ನಿನ್ನ ಕಾಲಪಾಶದಂತೆ ಇರುವಂತಹ ಸೀತೆಯನ್ನು ನೀನು ಲಂಕೆಯಲ್ಲಿ ಇಟ್ಟುಕೊಂಡಿದ್ದೀಯಾ, ಹಾಗಾಗಿ ಬಿಟ್ಟು ಬಿಡು ಎಂಬುದಾಗಿ ಹನುಮಂತ ದೇವರು ಎಷ್ಟು ಹೇಳಿದರೂ ಕೂಡ ತಾನು ಕೇಳುತ್ತಾ ಇಲ್ಲ. ರಾಮಬಾಣಧಾರಣೆ ಕ್ಷಮಾ ಸುರೇಶ್ವರ ಅಪಿ ವಿರಿಂಚಿ ಸರ್ವಪೂರ್ವಕಃ ಕಿಮುತ್ತಮಲ್ಪಸಾರಕಃ, ಅತ್ಯಂತ ಬಲಿಷ್ಠರಾದಂತಹ ಇಡೀ ಲೋಕವನ್ನೇ ನಿಯಮನವನ್ನು ಮಾಡುವಂತಹ ಬ್ರಹ್ಮಾದಿ ದೇವತೆಗಳು ಕೂಡ ರಾಮಬಾಣವನ್ನು ನೋಡಿ ಹೆದರುತ್ತಾರೆ. ಆ ರಾಮಬಾಣವನ್ನು ತಡೆಯಲು ಅವರಿಗೂ ಕೂಡ ಸಾಮರ್ಥ್ಯವಿಲ್ಲ. ಅಂತಹದ್ದು ನೀವು ಸಣ್ಣ ಹುಳ ಇದ್ದಂತೆ ರಾಮಚಂದ್ರ ದೇವರ ಮುಂದೆ. ಹಾಗಾಗಿ ರಾಮಚಂದ್ರ ದೇವರ ಜೊತೆಗೆ ವಿರೋಧವನ್ನು ಯಾಕೆ ಕಟ್ಟಿಕೊಳ್ಳಬೇಡ ಎಂಬುದಾಗಿ ಎಷ್ಟು ಹೇಳಿದರೂ ಕೂಡ ತಾನು ಕೇಳುತ್ತಾ ಇಲ್ಲ. ಅದು ದುಷ್ಟರ ಸ್ವಭಾವನೆ ಅಂತಹದ್ದು. ಈಗ ಬೆಂಕಿಯ ಹುಳ, ನಾನೂ ಕೂಡ ಉರಿಯುತ್ತಾ ಇದ್ದೇನೆ, ಪ್ರಕಾಶಮಯನಾಗಿದ್ದೇನೆ ಅಂತ ಹೇಳಿಬಿಟ್ಟು ಆ ಬೆಂಕಿಯ ಹುಳ ಅಗ್ನಿಯಲ್ಲಿ ಹೋಗಿ ಪ್ರವೇಶವನ್ನು ಮಾಡಿದರೆ ಅದು ಎಷ್ಟು ಹುಚ್ಚುತನವೋ ಹಾಗೆ ರಾವಣ ತಾನು ರಾಮನ ಜೊತೆಗೆ ವಿರೋಧವನ್ನು ಕಟ್ಟಿಕೊಳ್ಳುತ್ತಾ ಇದ್ದಾನೆ. ಹನುಮಂತ ದೇವರು ಎಚ್ಚರವನ್ನು ಕೊಟ್ಟರೂ ಕೂಡ ತಾನು ಕೇಳಲು ಸಿದ್ಧನಾಗುತ್ತಾ ಇಲ್ಲ. ಹಾಗೆ ಇನ್ನು ಆ ಮಾತುಗಳನ್ನು ಹೇಳಿದಾಗ ಹನುಮಂತ ದೇವರು ಆ ರಾಮನ ಪರಾಕ್ರಮವನ್ನು ತಾನು ಸ್ತೋತ್ರವನ್ನು ಮಾಡಿ ಆ ಸೀತಾದೇವಿಯನ್ನು ಬಿಟ್ಟು ಬಿಡು ಎಂಬುದಾಗಿ ಹೇಳಿದರೆ ರಾವಣ ತಾನು ಸಿಟ್ಟಿಗೆ ಬಂದು ಆ ಹನುಮಂತ ದೇವರನ್ನು ಸಂಹಾರ ಮಾಡೋದಕ್ಕಾಗಿ ಅಂತ ಬರುತ್ತಾನೆ. ಆಗ ವಿಭೀಷಣ ತಾನು ತಡೆಯುತ್ತಾನೆ, ನೋಡು ರಾವಣ ಅಣ್ಣ, ನೀನು ಹನುಮಂತನನ್ನು ಸಂಹಾರ ಮಾಡೋದು ಸರಿಯಲ್ಲ, ಯಾಕೆಂದರೆ ತಾನು ದೂತನಾಗಿ ಬಂದಿದ್ದಾನೆ, ದೂತರಾಗಿ ಬಂದಂತಹವರನ್ನು ಸಂಹಾರ ಮಾಡೋದು ಸರಿಯಲ್ಲ, ಅದು ನೀತಿಯಲ್ಲ, ಹಾಗಾಗಿ ನೀನು ಸಂಹಾರವನ್ನು ಮಾಡಬೇಡ ಎಂಬುದಾಗಿ ತಾನು ಹೇಳುತ್ತಾ ಇದ್ದಾನೆ. ಆಗ ಹೌದು ಅಂತ ರಾವಣನು ಕೂಡ ಇದು ನೀತಿಯಲ್ಲ, ಹಾಗಿದ್ರೂ ಕೂಡ ಈ ಕಪಿಗೆ ಏನಾದರೂ ದಂಡವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ರಾವಣ ಹೇಳುತ್ತಾನೆ. ಎಲ್ಲ ರಾಕ್ಷಸರಿಗೂ ಕೂಡ ತಾನು ಆದೇಶವನ್ನು ಮಾಡುತ್ತಾನೆ, ನೋಡ್ರಿ ಕಪಿಗಳಿಗೆ ಬಾಲ ಅಂತಂದರೆ ಅದು ಅತ್ಯಂತ ಪ್ರಿಯವಾದಂತಹ ಅಂಗ ಇದ್ದಂತೆ, ಹಾಗಾಗಿ ಅದು ಕಪಿಗಳಿಗೆ ಅಲಂಕಾರದಂತೆ ಇರುತ್ತದೆ ನೋಡ್ರಿ, ಹಾಗಾಗಿ ಆ ಬಾಲವನ್ನು ಸುಟ್ಟು ಬಿಡ್ರಿ ಎಂಬುದಾಗಿ ಎಲ್ಲ ರಾಕ್ಷಸರಿಗೂ ಕೂಡ ಆದೇಶವನ್ನು ನೀಡುತ್ತಾನೆ. ಆಗ ಆ ಕಪಿಗಳೆಲ್ಲರೂ ರಾಕ್ಷಸರೆಲ್ಲರೂ ಕೂಡ ಸೇರಿ ಹನುಮಂತ ದೇವರ ಬಾಲಕ್ಕೆ ಅನೇಕ ವಸ್ತ್ರಗಳನ್ನು ಸುತ್ತಿ ಎಲ್ಲ ಎಣ್ಣೆಯನ್ನು ಹಾಕಿ ಇನ್ನು ಅದನ್ನು ಸುಡುತ್ತಾರೆ. ಆದರೆ ಆ ಬೆಂಕಿಯು ಹನುಮಂತ ದೇವರ ಬಾಲವನ್ನು ಸ್ವಲ್ಪವೂ ಕೂಡ ಸುಡೋದೇ ಇಲ್ಲ. ಯಾಕೆ ಅಂತಂದರೆ ಹನುಮಂತ ದೇವರು ಅಂತಂದರೆ ವಾಯುದೇವರು ಮರುತ್ಸಕಃ, ವಾಯು ಅಂತಂದರೆ ಅಗ್ನಿಗೆ ಸಖ ಇದ್ದಂತೆ, ಹಾಗಾಗಿ ಆ ವಾಯುದೇವರ ಬಾಳವನ್ನು ಆ ಅಗ್ನಿ ಅಂತನ್ನೋದು ಸುಡಲೇ ಇಲ್ಲ.
ಕೊನೆಗೆ ಹನುಮಂತ ದೇವರು ನನ್ನ ಪರಾಕ್ರಮವೇನು ಅಂತನ್ನೋದನ್ನು ಇವರೆಲ್ಲರಿಗೂ ಕೂಡ ತೋರಿಸಿಕೊಡಬೇಕು ಅಂತ ಇಡೀ ಲಂಕಾಪಟ್ಟಣವನ್ನೇ ದಹನವನ್ನು ಮಾಡುತ್ತಾ ಇದ್ದಾರೆ ಹನುಮಂತ ದೇವರು. ಮಮರ್ಷ ಸರ್ವಚೇಷ್ಟಿತಂ ಸರಕ್ಷಸಾಂ ನಿರಾಮಯ. ಇಷ್ಟೊತ್ತು ತಾವೇನು ಮಾಡ್ತಾರೆ ನೋಡೋಣ ಅಂತ ಅದನ್ನೆಲ್ಲವನ್ನೂ ಕೂಡ ಸಹನೆ ಮಾಡುತ್ತಾ ಇದ್ದಾರೆ. ಇನ್ನು ಯಾವಾಗ ಬಾಲವನ್ನು ಸುಟ್ಟರೋ ಆಗ ಆ ಬೆಂಕಿಯಿಂದಾಗಿ, ಬಾಲಕ್ಕೆ ಅಂಟಿರುವಂತಹ ಬೆಂಕಿಯಿಂದಾಗಿ ಇಡೀ ಲಂಕಾಪಟ್ಟಣವನ್ನು ಸುಡುತ್ತಾ ಇದ್ದಾರೆ ಹನುಮಂತ ದೇವರು. ಅದೆಲ್ಲವೂ ಕೂಡ ಸುವರ್ಣಮಯವಾದಂತಹ ಲಂಕಾಪಟ್ಟಣ. ಆ ಸುವರ್ಣಮಯವಾದಂತಹ ಲಂಕಾಪಟ್ಟಣದಲ್ಲಿ ವಿಶ್ವಕರ್ಮನು ನಿರ್ಮಾಣ ಮಾಡಿದಂತಹ ಲಂಕಾಪಟ್ಟಣವು ರಾವಣ, ಇಂದ್ರಜಿತ್ತು ಅವರೆಲ್ಲರೂ ಕೂಡ ನೋಡುತ್ತಾ ಇದ್ದಾರೆ. ಅವರನ್ನೆಲ್ಲರನ್ನೂ ಕೂಡ ಒಂದು ತೃಣಪ್ರಾಯದಂತೆ ಇಟ್ಟು ಹನುಮಂತ ದೇವರು ತಾವು ಆ ಎಲ್ಲ ಲಂಕಾಪಟ್ಟಣವನ್ನು ಕೂಡ ಸುಡುತ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ಏನು ಹೇಗೂ ಮಾಡಲಿ ಅವರಿಗೆ ತಡಿಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಹನುಮಂತ ದೇವರು ಹಾಗೆ ಎಲ್ಲ ಇಡೀ ಲಂಕಾಪಟ್ಟಣವನ್ನು ಸುಟ್ಟು ತಾವು ಮತ್ತೆ ತಿರುಗಿ ಆ ಸಮುದ್ರವನ್ನು ಹಾರಿ ಈ ಕಡೆಗೆ ಬಂದಿದ್ದಾರೆ. ಆಗ ಹನುಮಂತ ದೇವರ ಆ ಇಡೀ ಪರಾಕ್ರಮವನ್ನು ನೋಡಿ, ಆ ಸೀತಾನ್ವೇಷಣದ ಮಾಡಿದಂತಹ ಕಾರ್ಯವನ್ನು ನೋಡಿ ಎಲ್ಲ ವಾನರರು ಕೂಡ, ಎಲ್ಲ ಕಪಿಗಳು ಕೂಡ ಅತ್ಯಂತ ಸಂತೋಷದಿಂದಾಗಿ ಹನುಮಂತ ದೇವರಿಗೆ ಪೂಜೆಯನ್ನು ಮಾಡಿದ್ದಾರೆ, ಸತ್ಕಾರವನ್ನು ಮಾಡಿದ್ದಾರೆ. ಇನ್ನು ಅಷ್ಟು ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ. ಇಷ್ಟೊತ್ತು ಆ ಎಲ್ಲ ಕಪಿಗಳು ಕೂಡ ಉಪವಾಸದಿಂದಾಗಿದ್ದಾರೆ. ಈಗ ಪಾರ್ಟಿ ಆಗಲೇಬೇಕು ಅಂತ ಹೇಳಿಬಿಟ್ಟು ಕಪಿಗಳಿಗೆ ಮಧು, ಹನಿ ಅಂತಂದರೆ ಬಹಳ ಅತ್ಯಂತ ಪ್ರಿಯವಾದದ್ದು. ಹಾಗಾಗಿ ಆ ಸುಗ್ರೀವನ ಮಧುವನ ಇರುತ್ತದೆ. ಆ ಮಧುವನಕ್ಕೆ ಕರೆದುಕೊಂಡು ಹೋಗಿ ಅಲ್ಲೆಲ್ಲ ಕಪಿಗಳು ಕೂಡ ಮಧುವನ್ನು ಭಕ್ಷಣೆ ಮಾಡುತ್ತಾರೆ. ಅನಂತರದಲ್ಲಿ ಹನುಮಂತ ದೇವರು ರಾಮನ ಹತ್ತಿರ ಬಂದು ಆ ಚೂಡಾಮಣಿಯನ್ನು ರಾಮಚಂದ್ರ ದೇವರ ಪಾದಗಳಿಗೆ ಸಮರ್ಪಣೆಯನ್ನು ಮಾಡುತ್ತಾರೆ. ರಾಮಂ ಸುರೇಶ್ವರ ಮಗಣ್ಯ ಗುಣಾಭಿರಾಮಂ ಸಂಪ್ರಾಪ್ಯ ಸರ್ವಕಪಿವೀರವರೈಃ ಸಮೇತಃ ಚೂಡಾಮಣಿಂ ಪವನಜಃ ಪದಯೋರ್ನಿಧಾಯ ಸರ್ವಾಂಗಕೈಃ ಪ್ರಣತಿಮಸ್ಯ ಚಕಾರ ಭಕ್ತ್ಯಾ. ಅತ್ಯಂತ ಭಕ್ತಿಯಿಂದಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಆ ಸೀತೆಯು ಕೊಟ್ಟಿರುವಂತಹ ಚೂಡಾಮಣಿಯನ್ನು ರಾಮಚಂದ್ರ ದೇವರ ಪಾದಗಳ ಹತ್ತಿರ ಇಟ್ಟು ತಾನು ಮಾಡಿದಂತಹ ಎಲ್ಲ ಕಾರ್ಯವನ್ನು ಕೂಡ ನಿವೇದನೆಯನ್ನು ಮಾಡಿಕೊಂಡು ರಾಮಚಂದ್ರ ದೇವರಿಗೆ ಸಮರ್ಪಣೆಯನ್ನು ಮಾಡುತ್ತಾನೆ ಹನುಮಂತ. ಆಗ ಆ ದಿವ್ಯವಾದಂತಹ ಸೇವೆಯಿಂದಾಗಿ ಪ್ರಸನ್ನನಾದಂತಹ ರಾಮಚಂದ್ರ ದೇವರು ಕೂಡ ಹನುಮಂತ ದೇವರಿಗೆ ಏನು ಕೊಡಬೇಕು ಅಂತನ್ನೋದೇ ಗೊತ್ತಾಗುತ್ತಾ ಇಲ್ಲ. ರಾಮೋಪಿ ನಾಣ್ಯದನುದಾತು ಮಮುಷ್ಯ ಯೋಗ್ಯಂ ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ್ಯ ಕಿಂಚಿತ್. ಏನಾದರೂ ಕೊಡಬೇಕು ಅಂತಂದರೆ ಅವರಿಗೆ ಅಪೇಕ್ಷೆಯೇ ಇಲ್ಲ. ಇಡೀ ಎಲ್ಲ ವಿಷಯಗಳ ಮೇಲೆ ಅವರಿಗೆ ವೈರಾಗ್ಯ ಅಂತನ್ನೋದು ಇದೆ. ಹಾಗಾಗಿ ಯಾವುದನ್ನು ಕೊಡಬೇಕು, ಅವರಿಗೆ ಕೊಡಲು ಯೋಗ್ಯವಾದಂತಹ ಪದಾರ್ಥವನ್ನೇ ರಾಮಚಂದ್ರ ದೇವರು ಕಾಣಲಿಲ್ಲ. ಹಾಗಾಗಿ ಕೊನೆಗೆ ಸ್ವಾತ್ಮಪ್ರಧಾನಮಧಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಶ್ಲಿಷದಮಂ ಪರಮಾಭಿತುಷ್ಟ. ಅತ್ಯಂತ ಸಂತುಷ್ಟರಾಗಿ ರಾಮಚಂದ್ರ ದೇವರು ತಮ್ಮನ್ನೇ ತಾವು ಹನುಮಂತ ದೇವರಿಗೆ ಕೊಟ್ಟು ಬಿಟ್ಟಿದ್ದಾರೆ. ಆ ಹನುಮಂತ ದೇವರನ್ನು ಗಟ್ಟಿಯಾಗಿ ಆಲಿಂಗನವನ್ನು ಮಾಡಿಕೊಂಡಿದ್ದಾರೆ. ಈ ಸಾಯುಜ್ಯವನ್ನೇ ಆ ಹನುಮಂತ ದೇವರಿಗೆ ಕೊಟ್ಟಿದ್ದಾರೆ ರಾಮಚಂದ್ರ ದೇವರು. ಇಂತಹ ಸರ್ವೋತ್ತಮನಾದಂತಹ ಪರಮಾತ್ಮ, ಜೀವೋತ್ತಮರಾದಂತಹ ವಾಯುದೇವರ ಮೇಲೆ ಮಾಡಿದಂತಹ ಅನುಗ್ರಹವನ್ನು ವರ್ಣನೆ ಮಾಡಲು ಕೂಡ ಸಾಧ್ಯವಿಲ್ಲ. ಅಂತಹ ದಿವ್ಯವಾದಂತಹ ಅನುಗ್ರಹವನ್ನು ರಾಮಚಂದ್ರ ದೇವರು ಹನುಮಂತನ ಮೇಲೆ ಮಾಡಿದ್ದಾರೆ. ಈಗ ಮುಂದೆ ಆ ಕಪಿಗಳೆಲ್ಲರೂ ಕೂಡ ಸೇರಿ ಇನ್ನು ಆ ಸೇತುವೆಯನ್ನು ನಿರ್ಮಾಣವನ್ನು ಮಾಡಿ ಲಂಕಾಪಟ್ಟಣಕ್ಕೆ ಹೇಗೆ ಹೋಗುತ್ತಾರೆ, ಅಲ್ಲಿ ಎಲ್ಲ ರಾಕ್ಷಸರ ಜೊತೆಗೆ ಯುದ್ಧವನ್ನು ಆಡಿ ಹೇಗೆ ಗೆಲ್ಲುತ್ತಾರೆ, ರಾಮಚಂದ್ರ ದೇವರು ಅತ್ಯಂತ ಮಹಾ ಅಸುರರಾದಂತಹ ಕುಂಭಕರ್ಣ ಮತ್ತು ರಾವಣ ಅವರನ್ನು ಸಂಹಾರ ಮಾಡಿ ಸೀತೆಯನ್ನು ಹೇಗೆ ಪಡೆಯುತ್ತಾರೆ, ಮತ್ತು ಎಲ್ಲ ಕಪಿಗಳು ಇಂತಹ ಮಹಾ ಸೇವೆಯನ್ನು ಮಾಡಿದ್ದಾರೆ, ಅಂತಹ ಸೇವೆಗೆ ಪ್ರತಿಫಲವಾಗಿ ಇಂತಹ ಮಹಾ ಅನುಗ್ರಹವನ್ನು ಮಾಡುವವರಿದ್ದಾರೆ. ಈ ಎಲ್ಲ ಕಥಾಭಾಗವನ್ನು ಕೂಡ ನಾಳೆ ರಾಮಚಂದ್ರ ದೇವರು ಅವತಾರ ಮಾಡಿದಂತಹ ದಿವ್ಯವಾದಂತಹ ಪರ್ವಕಾಲ ಅಂತಹ ರಾಮನವಮಿಯ ಸಂದರ್ಭದಲ್ಲಿ ನಾವೇನು ನಾಳೆ 9ನೇ ದಿನ ರಾಮಾಯಣದ ಪ್ರವಚನ ಅಂತನ್ನೋದು, ಪ್ರವಚನದ ಮಂಗಳ ಕಾರ್ಯಕ್ರಮ ಅಂತನ್ನೋದು ಆಗುತ್ತದೆ. ಇಷ್ಟು ದಿನದಿಂದಾಗಿ ನೀವೆಲ್ಲರೂ ಕೂಡ ಅತ್ಯಂತ ಭಕ್ತಿಯಿಂದಾಗಿ ರಾಮಾಯಣದ ಶ್ರವಣವನ್ನು ಮಾಡುತ್ತಾ ಇದ್ದೀರಿ. ಅಂತಹ ರಾಮಾಯಣ ಪ್ರವಚನದ ಮಂಗಳ ಕಾರ್ಯಕ್ರಮವೂ ಇರುತ್ತದೆ. ಅದರ ಜೊತೆಗೆ ರಾಮಚಂದ್ರನ ದಿವ್ಯವಾದಂತಹ ಜನ್ಮೋತ್ಸವ, ಆ ಜನ್ಮೋತ್ಸವವನ್ನು ಮಾಡುತ್ತಾ ಹನುಮಂತ ದೇವರ ಅಂತರ್ಯಾಮಿಯಾದಂತಹ ಸೀತಾರಾಮರ ಅನುಗ್ರಹಕ್ಕೆ ವಿಶೇಷವಾಗಿ ಪಾತ್ರರಾಗೋಣ ಎಂಬುದಾಗಿ ಹೇಳುತ್ತಾ ಈ ಎರಡು ಮಾತುಗಳನ್ನು ಅಸ್ಮದ್ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಸೀತಾಪತಿ ಶ್ರೀರಾಮಚಂದ್ರನ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡುತ್ತಾ ಇದ್ದೇನೆ. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ರಾಮ 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 ರಾಮ
ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ. ಜೈ ಶ್ರೀರಾಮ್.